ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. 4:01 ಆಗಿದೆ. ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಅಪರ ಸಾರಿಗೆ ಆಯುಕ್ತರಾದ ಬಿಪಿ ಉಮಾಶಂಕರ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ಇವರೊಂದಿಗಿನ ಮಾತುಕತೆಗೆ ಮೊದಲಿಗೆ ಅವರಿಗೆ ಸ್ವಾಗತ ಕೋರೋಣ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನೀವು 1998ರಲ್ಲಿ RTO ಆಫೀಸರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದು ಮತ್ತಿದೀಗ ಅಪರ ಸಾರಿಗೆ ಆಯುಕ್ತರಾಗಿ ಬಡ್ತಿ ಹೊಂದುತ್ತಾನೆ ಬಂದಿದ್ದೀರಿ. ನಿಮ್ಮ ಈ ಸೇವಾವಧಿಯಲ್ಲಿ ಬೇಕಾದಷ್ಟು ಉತ್ತಮ ಕೆಲಸಗಳನ್ನ ಮಾಡಿದ್ದೀರಿ. ಹಾಗೆ ಎಷ್ಟೋ ಅಪಘಾತಗಳು ಮತ್ತೆ ಅದರಿಂದ ಆಗುವಂತಹ ತೊಂದರೆಗಳು ಇವುಗಳ ಬಗ್ಗೆ ನಮ್ಮೆಲ್ಲರಿಗಿಂತ ಅರಿವು ನಿಮಗೆ ಜಾಸ್ತಿ ಇದೆ. ನಿಮ್ಮ ಹತ್ರ ಜಾಸ್ತಿ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಇದೆ. ಆ ಕಾರಣಕ್ಕಾಗಿ ಈ ಒಂದು ಮಾಸಾಚರಣೆಯ ಅಂಗವಾಗಿ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ನಿಮ್ಮೊಂದಿಗಿನ ಮಾತುಕತೆಯಿಂದ ಆದ್ರೂ ಕೂಡ ಜನರಲ್ಲಿ ಜಾಗೃತಿ ಹೆಚ್ಚಾಗ್ಲಿ, ತಮ್ಮ ಜೀವ ಅಮೂಲ್ಯ ಅನ್ನೋದನ್ನ ಅವರು ಮನಗಂಡು ತಮ್ಮ ಜೊತೆಗಿರುವವರ ಜೀವನದ ಬಗ್ಗೆ ಕೂಡ ಗೌರವವನ್ನ ಇಟ್ಕೊಂಡು ಸುರಕ್ಷಿತವಾಗಿ ರಸ್ತೆ ಪ್ರಯಾಣವನ್ನ ಮಾಡ್ಲಿ ಅನ್ನೋದು ನಮ್ಮ ಆಶಯ, ಈ ಒಂದು ಕಾರ್ಯಕ್ರಮದ ಉದ್ದೇಶ. ಮೊದಲಿಗೆ ರಸ್ತೆ ಅಪಘಾತಗಳು ಜಾಗತಿಕವಾಗಿ ತುಂಬಾ ಸಾಮಾನ್ಯ ಸಂಗತಿನಾ ಅಂತ? ಜಾಗತಿಕವಾಗಿ ತುಂಬಾ ಸಾಮಾನ್ಯ ಸಂಗತಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಭಾರತದಲ್ಲಿ ಇದರ ಸಂಖ್ಯೆ ಜಾಸ್ತಿ. ಹೌದು, ನಂಬರ್ 1 ಇನ್ ಆಲ್ಮೋಸ್ಟ್ ವರ್ಲ್ಡ್. ಇದು ತುಂಬಾ ದುರದೃಷ್ಟಕರ. ಭಾರತ ನಂಬರ್ 1 ಬೇರೆ ಎಲ್ಲ ವಿಚಾರದಲ್ಲಿ ಎಲ್ಲ ಕಲ್ಚರಲಿ ವಿ ಆರ್ ವೆರಿ ಪಾಸಿಟಿವ್, ಪ್ರೋಗ್ರೆಸಿವ್, ಎವ್ರಿಥಿಂಗ್. ಬಟ್ ಇದೊಂದು ವಿಷಯದಲ್ಲಿ ಬಹಳನೇ ಹಿಂದೆ ಇದ್ದೀವಿ ಅಂತ ನನಗೆ ಅನ್ಸುತ್ತೆ. ನಿಜ ನಿಜ. ಭಾರತದಲ್ಲಿ ಪ್ರತಿ ದಿನ ಎಷ್ಟೋ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇರುತ್ತೆ. ಎಷ್ಟೋ ಜನರ ಜೀವನ ಅವರ ಒಂದು ಬೇಜವಾಬ್ದಾರಿ ವರ್ತನೆಯಿಂದಾಗಿ ಕಳೆದುಕೊಳ್ತಾ ಇರ್ತಾರೆ. ಅದು ಹೆಲ್ಮೆಟ್ ಹಾಕದೆ ಓಡಿಸೋದಿರಬಹುದು ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದಿರಬಹುದು. ಈ ಬಗ್ಗೆ ಎಚ್ಚರಿಕೆಯ ಸಂದೇಶಗಳು ಪ್ರತಿ ಕಡೆ ಕೊಡ್ತಾ ಇರ್ತೀವಿ. ನಾವು ರೇಡಿಯೋದಲ್ಲಿ ಹೇಳ್ತೀವಿ, ಟಿವಿನಲ್ಲೇ ಇರುತ್ತೆ, ಮತ್ತೆ ಫಲಕಗಳನ್ನ ಅಳವಡಿಸಿರ್ತೀವಿ. ಇಷ್ಟಾಗಿ ಕೂಡ ಹೆಲ್ಮೆಟ್ ಹಾಕೊಂಡು ಓಡಾಡೋದು ಟ್ರಾಫಿಕ್ ಪೊಲೀಸ್ ಇಂದ ತಪ್ಪಿಸ್ಕೊಳ್ಳೋಕೇನೋ ಹಾಗೆ ಯೋಚನೆ ಮಾಡ್ತಾರೆ ಹೊರತು ಜನ ಅವರ ಜೀವವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಸುಮಾರು 4.5 ಲಕ್ಷಕ್ಕಿಂತಲೂ ಹೆಚ್ಚು ಅಪಘಾತಗಳಾಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. ಅದರಲ್ಲಿ ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದರಲ್ಲಿ ಸಾಯ್ತಾ ಇದ್ದಾರೆ. ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಬಂದ್ರೂ ಕೂಡ ಇಷ್ಟೊಂದು ಜನ ಸಾಯೋ ಒಂದು ವ್ಯವಸ್ಥೆ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ. ನಾನಂತೂ ನೋಡಿಲ್ಲ, ಕೇಳಿಲ್ಲ. ಆದರೆ ಕರ್ನಾಟಕ ಇಂಡಿಯಾದಲ್ಲಿ ಇಷ್ಟೊಂದು ಆಗ್ತಾ ಇದೆ. ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ 13,000 to 14,000 ಜನ ವರ್ಷಕ್ಕೆ ಅದೇನು ಸಾಯಲೇಬೇಕು ಅಂತ ಆಗ್ತದೆ ಅನ್ನೋ ಥರ ಆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಅದೇ ಥರ ಇದೆ. 13,000 to 14,000 ಅದು ಹೋಗೇ ಇಲ್ಲ ಇದುವರೆಗೆ. ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಅಂತ ಭಾಳ ಪ್ರಯತ್ನಗಳು ನಡೀತಾ ಇದೆ, ಆದರೂ ಕೂಡ ಇನ್ನೂ ಸಾಧ್ಯ ಆಗಿಲ್ಲ. ಮುಖ್ಯವಾಗಿ ಜನರ ಮನಸ್ಥಿತಿ ಬದಲಾಗಬೇಕು ಅಂತ ಅನ್ಸುತ್ತೆ ಸರ್. ಹೌದು, ನಮ್ಮ ಆಟಿಟ್ಯೂಡ್ ಬದಲಾಗದೆ ಹೊರತು ಈ ಥರದ್ದು ಇದನ್ನು ಆಕ್ಸಿಡೆಂಟ್ನ ಕಡಿಮೆ ಮಾಡಲಿಕ್ಕೆ ಆಗಲ್ಲ. ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಮತ್ತೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ನ ಮಟ್ಟದಲ್ಲಿ ಯಾವೆಲ್ಲ ಕ್ರಮಗಳನ್ನ ಅನುಸರಿಸ್ತಾ ಇದ್ದೀರಿ? ಡ್ರಿಂಕ್ ಅಂಡ್ ಡ್ರೈವ್ ಇರಬಹುದು ಅಥವಾ ಹೆಲ್ಮೆಟ್ ಹಾಕೊಳ್ಳದೆ ಚಲಾಯಿಸೋದಿರಬಹುದು. ಬರೀ ದಂಡ ತಾನೇ ಕಟ್ಟದ್ರಾಯ್ತು ಬಿಡು, ಸಿಕ್ಕಾಕೊಂಡಾಗ ಕಟ್ಟದ್ರಾಯ್ತು ಬಿಡು ಅನ್ನೋಂಥ ಪರಿಸ್ಥಿತಿ ಇದೆಯಾ ಅಂತ? ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ರೋಡ್ ಸೇಫ್ಟಿ ಅಥಾರಿಟಿ ಅಂತ ಆಗಿದೆ. ಅದರ ಮೂಲಕ ಎಲ್ಲ ಒಂದು ಸ್ಟೇಕ್ ಹೋಲ್ಡರ್ ಡಿಪಾರ್ಟ್ಮೆಂಟ್ಸ್ ಅಂತ ಏನಿದೆ, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, PWD ಆಗಿರ್ಬೋದು, BBMP ಆಗಿರ್ಬೋದು, ಹಾಗೂ ಎಜುಕೇಷನ್ ಡಿಪಾರ್ಟ್ಮೆಂಟ್, ಎಲ್ಲ ಕಡೆಯಿಂದನೂ ಕೂಡ ಈ ರಸ್ತೆ ಸುರಕ್ಷತೆ ಬಗ್ಗೆ ನಾವೀಗಾಗಲೇ ಜಾಗೃತಿ ಮೂಡಿಸೋದ್ರ ಬಗ್ಗೆ ಆಗಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕ ಕಾರ್ಯ ಕೆಲಸಗಳು, ಪರ್ಟಿಕ್ಯುಲರ್ಲಿ ಲೈಸೆನ್ಸಿಂಗ್ ಸಿಸ್ಟಮ್ ಇನ್ ಕರ್ನಾಟಕ, ಆಮೇಲೆ ವೆಹಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ಸ್ಗೆ ಸಂಬಂಧಪಟ್ಟಂಗೆ ನಾವೇನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಅಷ್ಟೆಲ್ಲ ಮಾಡ್ತಾ ಇದ್ದೀವಿ. ಸ್ಟಿಲ್ ಅದು ಏನು ಈ ಎಲ್ಲ ಇದು ಮಾಡಿದರೂ ಕೂಡ, ಇಷ್ಟು ಎಫರ್ಟ್ಸ್ ಹಾಕಿದರೂ ಕೂಡ ರಸ್ತೆ ಸುರಕ್ಷತೆ ಬಗ್ಗೆ ಜನಗಳ ಒಂದು ಧೋರಣೆ ಬದಲಾಗಿಲ್ಲ ಅಂತ ಅನಿಸುತ್ತೆ. ಯಾರೂ ಕೂಡ ನಮ್ಮಿಂದ ಈ ತೊಂದರೆ ಆಗೋದು, ಈ ಥರ ಆಕ್ಸಿಡೆಂಟ್ ಆದರೆ ಜನಗಳಿಗೆ ತೊಂದರೆ ಆಗುತ್ತೆ, ನಮ್ಮ ಮನೆಗೆ ತೊಂದರೆ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಜನ. ಎಲ್ಲರಿಗೂ ಅವಸರ ಆದಷ್ಟು ಬೇಗ ತಲುಪಬೇಕು ಅನ್ನೋದು ಒಂದು ಬಿಟ್ಟರೆ ಸುರಕ್ಷಿತವಾಗಿ ತಲುಪಬೇಕು ಅನ್ನೋದು ಬಹಳ ಜನಗಳಲ್ಲಿ ಇಲ್ಲ ಅಂತ ಅನ್ಸುತ್ತೆ. ದಟ್ ಟು ಪರ್ಟಿಕ್ಯುಲರ್ಲಿ 2-wheeler ಸೆಗ್ಮೆಂಟ್. ಹೌದು ಹೌದು. ಆಮೇಲೆ ನಾವು ಇನ್ನೊಂದು ನೋಡ್ತೀವಿ, ತೀರಾ ಸಣ್ಣ ಪುಟ್ಟ ಮಕ್ಕಳು, ಅವ್ರು ಇನ್ನೂ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಇರಬಹುದು, ಅವರು ಎಂತೆಂಥ ಬೈಕ್ಗಳನ್ನ ಓಡಿಸ್ತಾ ಇರ್ತಾರೆ. ಮತ್ತೆ ಅವರು ಒಬ್ಬರೇ ಹೋಗ್ತಿರಲ್ಲ, ಅವ್ರ ಹಿಂದೆ ಇನ್ನ 2-3 ಜನ ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದರಲ್ಲಿ ತಂದೆ ತಾಯಿಗಳ ಪಾತ್ರ ಕೂಡ ತುಂಬಾ ಮುಖ್ಯವಾಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಬರೀ ಸಮಾಜದ ಮೇಲೆ ನಾವು ದೂರನ್ನು ಹೇಳೋದು ಅಥವಾ ಅಧಿಕಾರಿಗಳ ಮೇಲೆ ದೂರನ್ನು ಹೇಳೋದು ಅದು ಸುಮ್ಮನೆ ನಡೀತಾ ಬರುತ್ತೆ, ಅದರಿಂದ ಏನು ಉಪಯೋಗ ಇಲ್ಲ. ಬಟ್ ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಜಾಗೃತಿ ಮಾಡಬೇಕು ಅಂತ ಅನ್ಸುತ್ತೆ. ಮಕ್ಕಳಿಗೆ ಹೇಗೆ ಬೈಕ್ ಸಿಗ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ತಂದೆ ತಾಯಿಗಳೇ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ತಂದೆ ತಾಯಿಗಳೇ ಜವಾಬ್ದಾರಿ. ಅವರು 18 ಆಗೋವರೆಗೂ ಕೊಡಬಾರ್ದು ಅಂತ ಗೊತ್ತಿದ್ದು ಕೂಡ ಕೊಡ್ತಾರೆ. ಇದೇ ಥರ ಕೇಸ್ಗಳಲ್ಲಿ ಕೆಲವು ಹೈದರಾಬಾದಲ್ಲಿ ಕೆಲವು ಜಜ್ಮೆಂಟ್ಗಳಾಗಿದೆ. ಆ ತಂದೆ ತಾಯಿಗಳನ್ನೇ ಜೈಲ್ಗೆ ಹಾಕಿರೋ, ತಪ್ಪಿತಸ್ಥರು ಅಂತೇಳಿ ಜೈಲ್ಗೆ ಹಾಕಿರೋ ಕೇಸ್ಗಳು ಇದೆ. ಆದರೂ ಕೂಡ ಇನ್ನೂ ಆ ಒಂದು ಬಿಟ್ಟಿಲ್ಲ ಅಂತ ನನಗೆ ಅನ್ಸುತ್ತೆ. ನಿಜ. ಒಂದು
ಅಸುರಕ್ಷಿತವಾಗಿ ಗಾಡಿಯನ್ನ ಚಲಾಯಿಸಿ ತಮ್ಮ ಜೀವಕ್ಕೆ ಸಂಸ್ಕಾರ ತಗೊಳ್ಳೋದೊಂದು. ಇನ್ನೊಂದು ಹಿಟ್ ಅಂಡ್ ರನ್ ಕೇಸ್ಗಳು, ಅದು ಕೂಡ ವಿಪರೀತ ನಡೀತಾ ಇದೆ. ತುಂಬಾ ವಯಸ್ಸಾದವರು ಅಥವಾ ಒಂದ್ ಸ್ವಲ್ಪ ಫಿಸಿಕಲಿ ವೀಕ್ ಇರೋಂತವ್ರು ರಸ್ತೆಯಲ್ಲಿ ಹೋಗೋಕೆ ಹೆದರ್ಕೋಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ಸುತ್ತೆ. ಅದು ಆ ಸೈಲೆನ್ಸರ್ ಗಳನ್ನು ಕೂಡ ತೆಗ್ದಿರ್ತಾರೆ, ಬರೋ ಅಂತ ಬರ್ತಾರೆ. ಆ ಪಾಪ ವಯಸ್ಸಾದವ್ರು ತಬ್ಬಿಬಾಗ್ಬಿಡ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆ ಕ್ಷಣದಲ್ಲಿ. ಎಷ್ಟೊಂದ್ಸಲ ಏನಾಗುತ್ತೆ ಅಂದ್ರೆ ಹೆದರಿಕೆಗೆ ಅವರು ಫುಟ್ಪಾತ್ ಮೇಲೆ ಬಿದ್ದು ಅಲ್ಲಿರುವಂತ ಕಲ್ಲು ತಲೆಗೆ ಹೊಡೆದು ಪ್ರಾಣ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಎಷ್ಟೋ ಕಡೆ. ಇದರಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ. ಪೊಲೀಸ್ನವರಂತೂ ದಿವಸ ಪ್ರತಿ ರೋಡ್ಗಳಲ್ಲೂ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಸ್ಟಿಲ್ ಅದೇನು ಅಂತ ಎಫೆಕ್ಟ್ ಆಗಿಲ್ಲ ಅಂತ ನನಗನ್ಸುತ್ತೆ. ಭಾಳ ಪ್ರಯತ್ನಗಳಂತೂ ಮಾಡ್ತಾನೇ ಇದ್ದೀವಿ, ಬಟ್ ನೋಡಬೇಕು ಏನಾಗುತ್ತೆ. ಸುಮಾರು ಈ ವರ್ಷನೇ ಏಪ್ರಿಲಿಂದ ಡಿಸೆಂಬರ್ವರೆಗೆ ಸುಮಾರು 69 ಕೋಟಿಗಳಷ್ಟು ನಾವು ದಂಡನ ವಿಧಿಸಿದ್ದೀವಿ, ಪಾವತಿಸ್ಕೊಂಡಿದ್ದೀವಿ ಜನಗಳ ಹತ್ರ. ಸ್ಟಿಲ್ ಅದೇ ಹೇಳ್ದಂಗೆ ಕೊನೆಗೆ ಅದು ಆಟಿಟ್ಯೂಡ್ ಬದಲಾಗಿಲ್ಲ ಅನ್ನೋದೇ ಒಂದು ದೊಡ್ಡ ದುರಂತ. ನಿಮ್ಮೊಂದಿಗಿನ ಮಾತುಕತೆಯನ್ನ ಮುಂದುವರಿಸ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಹಾಡನ್ನ ಕೇಳೋಣ ಅಂತ. ಕಾರ್ 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 ಎಲ್ ನೋಡಿ ಕಾರ್ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ ಇದು. ನಮ್ಮ ಬೆಂಗಳೂರಿನಲ್ಲಂತೂ ಎಲ್ಲೆಲ್ಲೂ ಕಾರ್ಗಳು ಕಾಣಿಸ್ತಾ ಇರುತ್ತೆ. ಕಾರ್ಗಳ ಮಧ್ಯೆನೆ ಟೂ ವೀಲರ್ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಸುರೇಶ್ ಪೀಟರ್ ಅವರು ಹಾಗೆ ಬಿ ಜಯಶ್ರೀ ಅವರು ಹಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ. ಈ ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ನಮ್ಮ ಜೊತೆಗೆ ಅಪರ ಸಾರಿಗೆ ಆಯುಕ್ತರಾದ BP ಉಮಾಶಂಕರ್ ಅವರು ಇದ್ದಾರೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ನಮಗೆ ಕಳಿಸ್ಕೊಡ್ಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಯಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಟ್ರಾನ್ಸ್ಪೋರ್ಟ್ ಅಂಡ್ ರೋಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಯಾವುದೆಲ್ಲ ಉಪಕ್ರಮಗಳ ಮೂಲಕ ರಸ್ತೆ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ, ಮತ್ತೆ ಅದಕ್ಕೆ ಎಷ್ಟೆಲ್ಲ ಫಂಡ್ಸ್ ಅಲರ್ಟ್ ಆಗಿದೆ, ಎಲ್ಲಿಂದ ಬರ್ತಿದೆ ಸರ್? ಕರ್ನಾಟಕದಲ್ಲಿ 2017ರಿಂದ ಕರ್ನಾಟಕ ಸ್ಟೇಟ್ ರೋಡ್ ಸೇಫ್ಟಿ ಅಥಾರಿಟಿ ಆಗಿದೆ. ಅದಕ್ಕೆ ಚೇರ್ಮನ್ ಮೇಡಮ್ ಚೀಫ್ ಸೆಕ್ರೆಟರಿ ಅವರು ಇರ್ತಾರೆ. ಇದಕ್ಕೆ ಫಂಡ್ಸು ಅಂತ ಹೇಳಿದ್ರೆ ನಮ್ಮದೇ ಆದಂಥ ಒಂದು ರಿಜಿಸ್ಟ್ರೇಷನಲ್ಲಿ ಸೆಸ್ ಹಾಕಿ ಕೆಲವು ಫಂಡ್ಸ್ ಬರ್ತದೆ. ಡ್ರೈವಿಂಗ್ ಲೈಸೆನ್ಸಲ್ಲಿ ಏನು ಫೀಸ್ ಕಲೆಕ್ಟ್ ಮಾಡ್ತೀವಿ ಅದರಲ್ಲಿ ಆ ವೆಂಡರಿಗೆ ಕೊಟ್ಟು ಉಳಿದಿದ್ದಂಥ ಎಲ್ಲ ಇದು ಇಲ್ಲಿಗೆ ಬರ್ತದೆ. ಸುಮಾರು ಒಂದು 160 ಕೋಟಿಗಳಷ್ಟು ಫಂಡ್ಸು ನಾವು ಜನ್ರೇಟ್ ಮಾಡ್ತಾ ಇದ್ದೀವಿ ರೋಡ್ ಸೇಫ್ಟಿಗೆ ಅಂತೇಳಿ. ಅದನ್ನು ನಾವು ಸರ್ಕಾರ ಈ ಡ್ರೈವಿಂಗ್ ಟ್ರ್ಯಾಕ್ಗಳನ್ನ, ಆಟೋಮೆಟೆಡ್ ಡ್ರೈವಿಂಗ್ ಟ್ರ್ಯಾಕ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡೋದೇ ಆಗಲಿ, ಆಟೋಮೆಟೆಡ್ ಟೆಸ್ಟಿಂಗ್ ಸ್ಟೇಷನ್ಸ್ ಕನ್ಸ್ಟ್ರಕ್ಷನ್ ಮಾಡೋದೇ ಆಗಲಿ, ಅದಕ್ಕೆ ಇದನ್ನು ಈ ಒಂದು ವಿನಿಯೋಗ ಆಗ್ತಾ ಇದೆ. ಆಮೇಲೆ ರೋಡ್ ಕನ್ಸ್ಟ್ರಕ್ಷನಲ್ಲೂ ಕೂಡ ವಿನಿಯೋಗ ಆಗ್ತಾ ಇದೆ. ಆಮೇಲೆ ಪರ್ಟಿಕ್ಯುಲರ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಟ್ರಾಮಾ ಕೇರ್ ಸೆಂಟರ್ಸ್, ಮತ್ತು ಅಲ್ಲಿ ಏನು ವೆಹಿಕಲ್ಸ್ ಏನು ಬೇಕಾಗಿದೆ, ಆಮೇಲೆ ಆ ಗೋಲ್ಡನ್ ಅವರ್ ಇದನ್ನು ಮಾಡಲಿಕ್ಕೂ ಕೂಡ ಈ ಒಂದು ಹಣ ವಿನಿಯೋಗ ಆಗ್ತಾ ಇದೆ. ಅಂದ್ರೆ ತುಂಬಾ ಒಳ್ಳೊಳ್ಳೆ ಯೋಜನೆಗಳಿದೆ, ಅದನ್ನ ಅಷ್ಟೇ ಚೆನ್ನಾಗಿ ಅನುಷ್ಠಾನಕ್ಕೆ ಕೂಡ ತರ್ತಾ ಇದ್ರಿ. ಮತ್ತೆ ನಿಮ್ಮ ಆಡಳಿತ ಅವಧಿಯಲ್ಲಿ ಜಯನಗರ ಸೂಪರ್ ಸ್ಪೆಷಾಲಿಟಿ ಆಗಿ ಡೆವಲಪ್ ಆಯಿತು RTO ಆಫೀಸು. ಅದರ ಬಗ್ಗೆ ಕೂಡ ಮೆನ್ಷನ್ ಮಾಡಲೇಬೇಕು. ನಿಮ್ಮನ್ನ ಮುಂದೆ ಕೂರಿಸ್ಕೊಂಡು ಆ ಬಗ್ಗೆ ಹೇಳದೆ ಇರೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅಂದ್ರೆ ಸರ್ಕಾರ ಮತ್ತೆ ಸಂಸ್ಥೆಗಳು ಪ್ರತಿಯೊಂದು ಕೂಡ ಜನರಿಗೆ ಬೆಸ್ಟ್ ಕೊಡಬೇಕು, ಒಳ್ಳೆ ಸರ್ವಿಸ್ ಕೊಡಬೇಕು, ಒಳ್ಳೆ ಟ್ರೈನಿಂಗ್ ಕೊಡಬೇಕು, ಹಾಗೆ ಒಳ್ಳೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ರೂಪಿಸೋದ್ರ ಮೂಲಕ ಜನರು ಸುರಕ್ಷಿತವಾಗಿ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀರಿ. ಇಲ್ಲಿ ಕೊರತೆ ಕಾಣಿಸ್ತಾ ಇರೋದು ನಮ್ಗೆ ಜನರಲ್ಲೇ ಇಚ್ಛಾಶಕ್ತಿಯ ಕೊರತೆ, ಮನೋಬಲದ ಕೊರತೆ, ಅಸಹಕಾರ. ಮತ್ತೆ ಹೇಗಿದ್ರು ಕೂಡ ಟ್ರಾಫಿಕ್ ಪೊಲೀಸ್ ಕಾಣಿಸ್ತಾ ಇದ್ದಾರೆ ಅಂದ್ರೆ ಒಂದ್ ರೀತಿ, ಇಲ್ಲಾಂದ್ರೆ ಸಿಗ್ನಲ್ ಜಂಪ್ ಮಾಡೋರೆ ತುಂಬಾ ಜನ ಇದ್ದಾರೆ. ಸಿಗ್ನಲ್ ಜಂಪ್ ಕಾರಣದಿಂದ ಎಷ್ಟು ಜನಕ್ಕೆ ಎಷ್ಟು ತರ ಅಪಘಾತ ಆಗತ್ತೆ, ಎಷ್ಟು ಜೀವಗಳು ಹೋಗುತ್ತೆ. ಮತ್ತೆ ಒಂದೇ ಜೀವ ಹೋಗ್ತಾ ಇರಲ್ಲ, ಅಲ್ಲಿ ಒಂದ್ ಇಡೀ ಜೀವವನ್ನ ಅನುಸರಿಸ್ಕೊಂಡು ಒಂದಷ್ಟು ಜನರ ಜೀವನ ಇರುತ್ತೆ. ಅವರು ತಂದೆ ಇರಬಹುದು, ತಾಯಿ ಇರಬಹುದು, ಆ ಒಂದ್ ಇಡೀ ಕುಟುಂಬಕ್ಕೆ ಅದು ದೊಡ್ಡ ಪೆಟ್ಟಾಗಿ ಮಾರ್ಪಾಡಾಗತ್ತೆ. ದೊಡ್ಡ ಪೆಟ್ಟು ಬೀಳದು ಹೊರತು ಕರೆಯಲ್ಲ ಅನ್ನೋ ಹಾಗಿರ್ತಾರೆ ತುಂಬಾ ಜನ, ಅಲ್ವಾ? ಅದೇ ರೀತಿ ನಮ್ಮ ಕೇಳುಗರು ಕೂಡ ಇವತ್ತಿನ ವಿಷಯಕ್ಕೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ತುಂಬಾ ಜನ ವೀಲಿಂಗ್ ಮಾಡ್ತಾರೆ ಸರ್, ಅಕ್ಕಪಕ್ಕ ಹೋಗೋರ್ಗೂ ಕೂಡ ತೊಂದರೆ, ಎದುರುಗ್ ಬರ್ತಾ ಇರೋರ್ನು ಕೂಡ ಕೇರ್ ಮಾಡೋದಿಲ್ಲ, ಏನಾದ್ರೂ ಕೇಳಕ್ ಹೋದ್ರೆ ರಸ್ತೆ ಯಾರಪ್ಪನ್ ಸ್ವತ್ತು ಅಂತ ಕೇಳ್ತಾರೆ. ಇಂಥದ್ದೊಂದು ಮನೋಭಾವ ಕಂಡು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದೊಂದು ಧೋರಣೆ ಬೆಂಗಳೂರಲ್ಲೂ ಇದೆ, ಬೇರೆ ಬೇರೆ ಕಡೆನಲ್ಲೂ ಇದೆ. ಬೆಂಗಳೂರಲ್ಲಿ ಅತಿಯಾಗಿದೆ. ಪರ್ಟಿಕ್ಯುಲರ್ಲಿ ಕೆಲವು ರೋಡ್ಗಳು ನೋಡ್ತೀವಿ ನಾವು. ರೋಡ್ ಇದು ನಮ್ಮ ಏರ್ಪೋರ್ಟ್ ರೋಡಲ್ಲಿ ಎಲ್ಲೆಲ್ಲಿ ರೋಡ್ ಚೆನ್ನಾಗಿದೆಯೋ ಅಲ್ಲಿ ಹೊಸೂರು ರೋಡು, ಇಲ್ಲಿ ಈ ಕಡೆ ಎಲ್ಲ ಈ ಒಂದು ವೀಲಿಂಗ್ ಮಾಡುವಂಥ ಜನಗಳು ಇದ್ದಾರೆ. ಇದಕ್ಕೂ ಕೂಡ ಸಾಕಷ್ಟು ಪೊಲೀಸ್ ಇಲಾಖೆ, ನಮ್ಮ ಇಲಾಖೆ ಭಾಳ ಪ್ರಯತ್ನ ಮಾಡಿದ್ರು ಕೂಡ ಇದಾಗ್ತಾ ಇಲ್ಲ. ಯಾವಾಗೋ ಹೋಗ್ಬಿಟ್ಟು ಬೆಳಗ್ಗೆ 4:30-5 ಗಂಟೆಯಲ್ಲಿ ವೀಲಿಂಗ್ ಮಾಡೋದು, ಅಂಥ ಸಂದರ್ಭದಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳಾಗಿದೆ. ಅವರೂ ಸಾಯೋದ್ರ ಜೊತೆಗೆ ಬೇರೆ ರೋಡ್ ಯೂಸರ್ಸ್ನು ಕೂಡ ಆ ಒಂದು ಆಕ್ಸಿಡೆಂಟಲ್ಲಿ ಅವ್ರಿಗೆ ತೊಂದರೆ ಆಗೋ ಥರ ನಡ್ಕೋತಾ ಇದ್ದಾರೆ ಅನ್ನೋದಂತೂ ನಿಜ. ಈಗೇನು ಇದು ಆಟಿಟ್ಯೂಡ್ ಸಮಸ್ಯೆನೇ. ಇದಕ್ಕೆ ಎಷ್ಟೇ ಇದು ಮಾಡಿದ್ರೂ ಕೂಡ ನಾವು ಆ ಒಂದು ಸಮಸ್ಯೆ ಮುಂದುವರಿತಾ ಇದೆ ಅಂತ ಖಂಡಿತ ಅನಿಸ್ತಾ ಇದೆ. ಹೌದು. ಮತ್ತೆ BN ಬಸವರಾಜಪ್ಪ ಅವರು ದಾವಣಗೆರೆಯಿಂದ ಮೆಸೇಜ್ ಮಾಡಿ ಹೇಳ್ತಾರೆ, ದಯವಿಟ್ಟು ನೀವು ಹೊಸ ರೂಲ್ಗಳನ್ನ ಅನುಷ್ಠಾನಕ್ಕೆ ತನ್ನಿ. ಯಾಕೆಂದ್ರೆ 2 ವೀಲರ್ಗಳು ಮತ್ತೆ 4 ವೀಲರ್ಗಳು
ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಫೋನ್ ಬಳಕೆ ಅತಿ ಆಗ್ಬಿಟ್ಟಿದೆ, ಮೊಬೈಲ್ ಫೋನ್ ಹಾವಳಿಯಿಂದಾಗಿ ಜನರು ಕೂಡ ತುಂಬಾ ತೊಂದರೆ ಪಡೋ ಹಾಗೆ ಆಗಿದೆ ಅಂತ. ಇದಂತೂ ನಿಜ. ನಾವು ಮೊಬೈಲ್ ನೋಡಿದ್ರೆ 5 ನಿಮಿಷ ಕೂಡ ಇರಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ತಲುಪಿಟ್ಟಿದೀವಿ ಅಂತ ಅನ್ಸುತ್ತೆ. ಅದು ಡ್ರೈವ್ ಮಾಡ್ಬೇಕಾದ್ರೆ ಕೂಡ ಮೊಬೈಲ್ ನ ಯೂಸ್ ಮಾಡೋದು, ಈ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಅದಂತೂ ನಿಜ. ಪ್ರತಿ 10 ಜನದಲ್ಲಿ 2-3 ಈ ಒಂದು ಮೊಬೈಲ್ನ ಯೂಸ್ ಮಾಡ್ಕೊಂಡು ಡ್ರೈವ್ ಮಾಡೋದು ನೋಡ್ತಾ ಇದ್ದೀವಿ. ಅದು ಒಂದೊಂದು ಸಾರಿ ಆ ಹೆಲ್ಮೆಟ್ ಒಳಗಡೆ ಇಟ್ಟಿರ್ತಾರೆ, ಈವನ್ ಅದು ಕೂಡ ಗೊತ್ತಾಗಲ್ಲ. ಹೆಲ್ಮೆಟ್ ಒಳಗಡೆ ಇಟ್ಕೊಂಡು ಮಾತಾಡ್ಕೊಂಡು ಹೋಗೋದು ಅಥವಾ ಇಯರ್ಫೋನ್ಗಳು ಹಾಕೊಂಡು ಮಾತಾಡ್ಕೊಂಡು ಹೋಗೋದು, ಇದು ಯಾವುದೇ ಮಾಡಿದ್ರೂ ಕೂಡ ಡಿಸ್ಟ್ರಾಕ್ಟ್ ಆಗುತ್ತೆ. ಕೊನೆಗೆ ಅದು ಅಪಘಾತದಲ್ಲೇ ಎಂಡ್ ಆಗೋದು ಅಂತ ಎಲ್ರಿಗೂ ಅಪಘಾತ ಆದಮೇಲೆ ಗೊತ್ತಾಗುತ್ತೆ ಅದೇ ಸಮಸ್ಯೆ ಆಗಿರೋದು. ನಿಜ. ಅದನ್ನು ಎಷ್ಟು ನಾವು ಎನ್ಫೋರ್ಸ್ ಮಾಡ್ತೀವಿ ಅಂದರೂ ಕೂಡ ಕಷ್ಟ ಆಗುತ್ತೆ. ನಮಗಿರೋ ಜನಗಳು ಅಂದರೆ ನಮ್ಮ ಸ್ಟಾಫು, ನಮ್ಮ ಎನ್ಫೋರ್ಸ್ಮೆಂಟ್ ಸ್ಟಾಫು ಅದನ್ನೆಲ್ಲ ನೋಡ್ತಾ ಇದ್ರೆ ಈ ಥರ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಎನ್ಫೋರ್ಸ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಈವನ್ ಪೊಲೀಸ್ನವ್ರಿಗೂ ಕಷ್ಟ ಆಗ್ತಾ ಇದೆ. ಇದು ಜನಗಳು ಅರ್ಥ ಮಾಡಿಕೊಂಡು ಆ ಒಂದು ಮೆನ್ನೆಸ್ನ ಕಡಿಮೆ ಮಾಡೋದೇ ಹೊರತು ಇದು ಅಷ್ಟು ಸುಲಭವಾಗಿ ಕಡಿಮೆ ಆಗುತ್ತೆ ಅಂತ ನನಗೇನು ಅನ್ಸಲ್ಲ. ನಿಜ. ಆಮೇಲೆ ನಾವು ಯಾವಾಗಲೂ ಕೂಡ ಬೇರೆ ಬೇರೆ ದೇಶಗಳ ಉದಾಹರಣೆ ತಗೊಳ್ತೀವಿ. ನೋಡಿ, ಆ ದೇಶದಲ್ಲಿ ಹಂಗಿದೆಯಂತೆ, ಈ ದೇಶದಲ್ಲಿ ಹೀಗಿದೆಯಂತೆ, ನಮಗೆ ಟ್ಯಾಕ್ಸ್ ಜಾಸ್ತಿ ಹಾಕ್ಬಿಟ್ರು, ನಮ್ಗೆ ಇದು ಮಾಡಿದ್ರು ಅದು ಮಾಡಿದ್ರು ಅಂತ ನಾವು ಸಾಮಾನ್ಯವಾಗಿ ಆಡಳಿತ ಯಾರಿದ್ದಾರೆ ಅವ್ರನ್ನ ದೂರ್ತಾ ಇರ್ತೀವಿ. ಆದ್ರೆ ನಾವು ಒಂದ್ಸಲ ಕಣ್ಬಿಟ್ಟು ನೋಡಿದ್ರೆ ಬೇರೆ ದೇಶಗಳಲ್ಲಿ ಇರುವಂತಹ ಒಂದು ಟ್ರಾಫಿಕ್ ಸೆನ್ಸ್ ಅದನ್ನ ನಾವು ಕಲಿಬೇಕು ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ಟೈಮ್ ಸೆನ್ಸ್ ಅದನ್ನು ಕೂಡ ಕಲಿಬೇಕು ಅಂತ ಅನ್ಸುತ್ತೆ. ತುಂಬಾ ಜನ ರ್ಯಾಶ್ ಆಗಿ ಹೋಗೋದೇನಕ್ಕೆ ಅಂದ್ರೆ ವಿದ್ಯಾವಂತರೇ ಇರ್ತಾರೆ, ಚೆನ್ನಾಗಿ ಓದ್ಕೊಂಡಿರ್ತಾರೆ, ಆದ್ರೆ ಮನೆ ಬೇಗ ಬಿಡಕ್ಕಾಗೋದಿಲ್ಲ, ಕಚೇರಿ ಬೇಗ ತಲುಪಬೇಕು, ಆ ಒಂದು ಪ್ರೆಷರ್ ಅಲ್ಲಿ, ಆ ಒಂದು ಸಿಟ್ ನಲ್ಲಿ ಆ ರೀತಿ ಡ್ರೈವ್ ಮಾಡೋದನ್ನ ಕಾಣ್ತೀವಿ. ಹೌದು, ನಾನು ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ದೀನಿ. ಖಂಡಿತ ಟ್ರಾಫಿಕ್ ಸೆನ್ಸ್ ಇದೆ. ಅವ್ರಿಗೇನಾಗಿದೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಚೆನ್ನಾಗಿದೆ. ಬೇರೆ ಬೇರೆ ಯುರೋಪ್ ದೇಶಗಳಲ್ಲೇ ಆಗಲಿ ಇಲ್ಲೇ ಆಗಲಿ ಜನಗಳೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಈವನ್ CEO ಆಫ್ ದಿ ಕಂಪನಿ ವಿಲ್ ಗೋ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬಟ್ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕಾರ್ ಬೇಕು. ಅದು ಈಗಂತೂ ಆಲ್ಮೋಸ್ಟ್ ಎಲ್ಲರ ಮನೆಗೂ ಒಂದೊಂದು ಕಾರ್ ಇದೆ. ಎಲ್ಲರೂ ಕಾರಲ್ಲಿ ಒಬ್ಬೊಬ್ಬರೇ ಹೋಗ್ತಾರೆ. ಇದು ಒಂದು ಕಾರಣನೇ ನಮ್ಮಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗಿದೆ. ನಮ್ಮ ಬೆಂಗಳೂರಲ್ಲಿ ಇದ್ದಿದ್ರಲ್ಲಿ ಬಸ್ಗಳು ಮೆಟ್ರೋ ಆಗಿದೆ, ಬಟ್ ಸ್ಟಿಲ್ ಈಗಾಗಲೇ ಒಂದು 10 ವರ್ಷದ ಹಿಂದೆನೇ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅಂತ ನನಗನ್ಸುತ್ತೆ. ಈ ದಿವಸ ಒಂದು ಸುಮಾರು 10,000-12,000 ವೆಹಿಕಲ್ಸ್ ನಮ್ಮ ರೋಡಿಗೆ ಬರ್ತದೆ ಎಕ್ಸ್ಟ್ರಾ. ಅಂದರೆ ಇರೋದ್ರಲ್ಲಿ ಮತ್ತೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಅಂಥದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಎಷ್ಟೇ ಮಾಡಿದ್ರು ಕೂಡ ಅದೊಂಥರ ಬೇರೆ ಥರ ಆಕ್ಸಿಡೆಂಟ್ಸಿಗೆ ಕಾರಣ ಆಗ್ತದೆ. ಒಳ್ಳೆ ರೋಡ್ಸ್ ಇದ್ಬಿಟ್ರೆ ಸಾಕು, ಫಾಸ್ಟಾಗಿ ಹೋಗ್ತಾರೆ, ಸ್ಪೀಡಾಗಿ ಹೋಗ್ಬಿಟ್ಟು ಆ ಸ್ಪೀಡಲ್ಲಿ ಜನಗಳು ಸಾಯೋವಂಥ ಒಂದು ಆಕ್ಸಿಡೆಂಟ್ ಆಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮನಸ್ಥಿತಿ, ಆ ಧೋರಣೆ ಬದಲಾಯಿಸದೆ ಹೊರತು ನಾವು ಸರಿ ಹೋಗಲ್ಲ ಅಂತ ಅನ್ಸುತ್ತೆ. ನಿಜ. ಮತ್ತೆ ಸ್ವಲ್ಪ ವರ್ಷಗಳ ಹಿಂದೆ ಕಾರ್ ಪೂಲಿಂಗ್ ಬಗ್ಗೆ ತುಂಬಾನೇ ಜಾಗೃತಿ ಮೂಡಿತ್ತು. ಮತ್ತೆ ವಾಪಸ್ ಜನ ಮರ್ತ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ. ಕೊರೋನಾ ಸಮಯದಲ್ಲಿ ಎಲ್ಲರೂ ದೂರ ಇರಬೇಕು, ಡಿಸ್ಟೆನ್ಸಿಂಗ್ ಅನ್ಕೊಂಡು ಮತ್ತೆ ವಾಪಸ್ ಬ್ಯಾಕ್ ಟು ಪೆವಿಲಿಯನ್. ಈಗಂತೂ ಕಾರ್ ಪೂಲಿಂಗ್ ಇಲ್ಲ. ಈಗಂತೂ ಇಲ್ಲ. ಅದೊಂದು ಮೊದಲು ಪೊಲೀಸ್ ಕಮಿಷನರೇಟ್ ಆಗ ಅದನ್ನ ಒಂದು ಸಿಸ್ಟಮ್ ಮಾಡಿತ್ತು. ಬಟ್ ಅದು ಅಷ್ಟು ಸುಲಭನೂ ಕೂಡ ಅಲ್ಲ. ಎಲ್ಲರೂ ಅವ್ರವ್ರದ್ದೇ ಆದಂಥ ಕಾರ್ಗಳಿಗೆ, ನನ್ನ ಕಾರಲ್ಲೇ ಹೋಗೋಣ, 16 ಕಿಲೋಮೀಟ್ರ್ 15 ಕಿಲೋಮೀಟ್ರ್, ಮತ್ತು ಬೇರೆ ಬೇರೆ ಕೆಲಸಗಳಿರ್ತದೆ. ಬರೀ ಆಫೀಸಿಂದ ಮನೆಗೆ ಹೋಗಿ ಬರೋದು ಅಷ್ಟೇ ಅಲ್ಲ, ಮಧ್ಯದಲ್ಲಿ ಏನೋ ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ಅವ್ರವ್ರ ಪರ್ಸನಲೈಸ್ಡ್ ವೆಹಿಕಲ್ನೇ ಯೂಸ್ ಮಾಡಿಕೊಂಡು ಕಾರ್ ಪೂಲಿಂಗ್ ಒಂದು ವ್ಯವಸ್ಥೆ ಕ್ಷೀಣಿಸ್ತು ಅಂತ ಅನಿಸ್ತದೆ. ನಿಜ. ಮತ್ತೆ ಇನ್ನೊಂದು ವಿಷಯ ಏನು ಅಂದರೆ, ಬೆಂಗಳೂರಿನಲ್ಲಿ ಮೆಟ್ರೋ ಇದೆ. ಆ ಮೆಟ್ರೋ ಬಂದರೆ ಜನಸಂದಣಿ ಕಡಿಮೆ ಆಗಬಹುದು ರೋಡ್ಗಳ ಮೇಲೆ ಅಂತ ಅನ್ಕೊಂಡ್ವಿ. ಆದರೆ ಮತ್ತೆ ಇನ್ನೂ ಜಾಸ್ತಿನೇ ಆಗ್ತಾ ಹೋಯ್ತು. ಇದು ಹೇಗೆ, ನೀವು ಇದನ್ನ ಹೇಗೆ ವಿಶ್ಲೇಷಿಸ್ತೀರಿ ಅಂತ? ನಾನು ಅದೇ ಹೇಳಿದಾಗೆ ಸುಮಾರು 10,000 ವೆಹಿಕಲ್ಗಳು ಡೈಲಿ ರೋಡ್ ಮೇಲೆ ಬಂದ್ಬಿಟ್ರೆ, ಆ್ಯಡ್ ಆಗ್ತಾ ಹೋದ್ರೆ ಎಷ್ಟು ಮೆಟ್ರೋ ಬಂದ್ರೂ ಅಷ್ಟೇ ಅನ್ಸುತ್ತೆ. ಆ ವೆಹಿಕಲ್ಸ್ ಕೊಂಡ್ಕೊಳ್ಳೋರು ಕಡಿಮೆ ಆಗಬೇಕು, ರಿಜಿಸ್ಟ್ರೇಷನ್ ಕಡಿಮೆ ಆಗಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗಬೇಕು. ಆವಾಗಲೇ ಆ ಟ್ರಾಫಿಕ್ಕಿಗೆ ಒಂದು ಮುಕ್ತಿ ಸಿಗುತ್ತೆ ಅಂತ ನಮ್ಗನ್ಸುತ್ತೆ. ಹೌದು, ನಾವು ಅದನ್ನೆಲ್ಲ ಬಿಟ್ಟು ರಸ್ತೆ ಅಗಲೀಕರಣಕ್ಕೆ ಒತ್ತು ಕೊಡ್ತಾ ಹೋಗ್ತಿದೀವಿ. ಮತ್ತಿನ್ನೊಂದಷ್ಟು ವೆಹಿಕಲ್ಸ್ ನ ತಗೊಳ್ಳೋದು, ಇನ್ನ ಫಾಸ್ಟ್ ಆಗಿ ಹೋಗುವಂತ ವೆಹಿಕಲ್ ತಗೊಳ್ಳೋದು, ಆ ತರನೇ ಯೋಚನೆ ರಸ್ತೆ ಅಗಲೀಕರಣ ಅವೆಲ್ಲ ಬೇಕಾಗಿದೆ. ಬಟ್ ವೆಹಿಕಲ್ ತಗೊಳ್ಳೋ ಕೆಪಾಸಿಟಿನೂ ಜಾಸ್ತಿ ಆಗಿದೆ ನಮ್ಮ ಜನಗಳಿಗೆ. ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ, ಅದರಿಂದ ತಗೊಂಡು ಯೂಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದು ಕಾರಲ್ಲಿ ಒಬ್ಬರೇ ಇರ್ತಾರೆ. ಡ್ರೈವರ್ ಬಿಟ್ಟರೆ ಬೇರೆ ಯಾರೂ ಇರೋದೇ ಇಲ್ಲ. ಆ ಪರಿಸ್ಥಿತಿ ಇದೆ. ಹಂಗಾಗಿ ರೋಡ್ಗಳು ಕಡಿಮೆ ಆಗೇ ಆಗ್ತದೆ. ಮತ್ತೆ ಮಾತುಕತೆಗೆ ಮರಳೋಣ ಸರ್. ಮತ್ತೊಂದು ಗೀತೆಯನ್ನು ಕೇಳಿಸ್ತಾ ಇದ್ದೀವಿ, ಮೆಂಟಲ್ ಹೋಜಾವ ಅಂತ. ನಿಜಕ್ಕೂ ಕೆಲವು ಸಲ ತಲೆ ಕೆಡುತ್ತೆ ಟ್ರಾಫಿಕ್ ಅಲ್ಲಿ ಇದ್ದಾಗ. ಆ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಟಗರು ಚಿತ್ರದ ಹಾಡಿದು ಅನನ್ಯ ಭಟ್ ಅವರು ಹಾಡಿದ್ದಾರೆ, ಜೊತೆಯಾಗಿ ದನಿಗೂಡಿಸಿದ್ದಾರೆ ಮೇಘನಾ ಭಟ್ ಹಾಗೂ ಶ್ರೀರಕ್ಷಾ ಆಚಾರ್ ಅವರು.
ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯ ಇದೆ, ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇದೆ. ಮೇ ಮೆಂಟಲ್ ಹೋ ಜಾವ ಅನ್ನೋಂಥ ಗೀತೆ ಇದೀಗ ನಿಮ್ಗಾಗಿ. ಮತ್ತೆ ಸರ್, ನಮ್ಮ ಮಾತುಕತೆಯನ್ನು ಮುಂದುವರಿಸೋದಾದ್ರೆ, ಇದೀಗ ತಂತ್ರಜ್ಞಾನ ಮುಟ್ಟದಂತಹ ಕ್ಷೇತ್ರಗಳೇ ಇಲ್ಲ. ಯಾವುದೇ ಒಂದು ಕ್ಷೇತ್ರದ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡೋದ್ರಲ್ಲಿ ತಂತ್ರಜ್ಞಾನದ ಪಾತ್ರ ತುಂಬಾನೇ ದೊಡ್ಡದು. ನಿಮ್ಮ ಒಂದು ಸಾರಿಗೆ ಇಲಾಖೆ ಇರಬಹುದು, ರೋಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇರಬಹುದು, ಇದು ಕೂಡ ತಂತ್ರಜ್ಞಾನದ ಸಹಾಯವನ್ನ ಚೆನ್ನಾಗೇ ಪಡೆದುಕೊಂಡಿದೆ. ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ರೂಪಿಸಿದೆ. ಅದರ ಬಗ್ಗೆ ಹೇಳಬಹುದಾ? ಹೌದು. ಈಗ ಸುಮಾರು ಕರ್ನಾಟಕದಲ್ಲಿ ಡ್ರೈವಿಂಗ್ ಟೆಸ್ಟ್ ಬಗ್ಗೆ ಮೊದಲೆಲ್ಲ ನಾವು ರೋಡಲ್ಲೇ ತೊಗೋತಾ ಇದ್ವಿ, ಎಲ್ಲರೂ ಫೀಲ್ಡಲ್ಲಿ ತೊಗೋತಾ ಇದ್ವಿ ಟೆಸ್ಟ್ಗಳನ್ನ. ಈಗ ಆಗಾಗ್ತಿಲ್ಲ. ಸುಮಾರು 42 ಕಡೆ ನಮ್ಮಲ್ಲಿ ಎಲ್ಲಿ ಜಾಗ ಇದೆ ಅಲ್ಲೆಲ್ಲ ಕಡೆಗೂ ನಾವೀಗ ಆಟೋಮೇಟೆಡ್ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ಸ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಸುಮಾರು 7 ಆಲ್ರೆಡಿ ಆಪರೇಷನಲ್ ಇದೆ. ಸುಮಾರು 14 ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಆಪರೇಷನಲ್ ಆಗುತ್ತೆ. ಸುಮಾರು 42 ಕಡೆ ನಾವು ಈ ಒಂದು ಡ್ರೈವಿಂಗ್ ಟ್ರ್ಯಾಕ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಈ ರೋಡ್ ಸೇಫ್ಟಿ ಫಂಡ್ ಯೂಸ್ ಮಾಡಿಬಿಟ್ಟೆ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಹ್ಯೂಮನ್ ಇಂಟರ್ಫಿಯರೆನ್ಸ್ ಕಡಿಮೆ ಆಗಿ ಟೆಕ್ನಾಲಜಿ ಇಂಟರ್ಫಿಯರೆನ್ಸ್ ಇದ್ಕೊಂಡು ಈ ಟೆಸ್ಟ್ ರಿಸಲ್ಟ್ಗಳನ್ನ ಬರೋದ್ರ ಮೂಲಕ ಒಳ್ಳೆ ಡ್ರೈವರ್ಗಳು ಹೊರಗೆ ಬರ್ತಾರೆ ಅನ್ನೋ ಒಂದು ಉದ್ದೇಶ. ಮೊದಲೆಲ್ಲ ಗೊತ್ತು, ಇನ್ಸ್ಪೆಕ್ಟರ್ ಮನೇಲಿ ಕೂತ್ಕೊಂಡೆಲ್ಲ ಡ್ರೈವಿಂಗ್ ಲೈಸೆನ್ಸ್ ತಗೊಂಡವರು ಇದ್ರು. ಈಗಂತೂ ಕಂಪಲ್ಸರಿ ಬರಬೇಕು. ಜೊತೆಗೆ ನಾವು ಆಫೀಸಿಗೆ ಟೆಸ್ಟಿಗಂತೂ ಬರಲೇಬೇಕಾಗ್ತದೆ. ಟೆಸ್ಟ್ ಟ್ರ್ಯಾಕಿಗೆ ಬಂದು ಟೆಸ್ಟ್ ತಗೋಬೇಕಾಗ್ತದೆ. ಇನ್ಮೇಲೆ ಅದನ್ನ ಮಾಡ್ತಾ ಇದೀವಿ. ಅದು ಒಂದು ಕಡೆ. ಆದರೆ ಎನ್ಫೋರ್ಸ್ಮೆಂಟ್ ವೈಸ್ ನಾವು ಆಲ್ಮೋಸ್ಟ್ AI ಬೇಸ್ಡ್ ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈಗಿನ ತಾವು ನೋಡ್ಬೋದು, ಬೆಂಗಳೂರು ಮೈಸೂರು ರೋಡಲ್ಲಿ ಸುಮಾರು ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ 30ರಿಂದ 40 ಜನ ತೀರ್ಕೊತಾ ಇದ್ರು ಆಕ್ಸಿಡೆಂಟ್ಸ್ಗಳಲ್ಲಿ, ಬಿಕಾಸ್ ಆಫ್ ಜಸ್ಟ್ ಸ್ಪೀಡ್. ಸುಮಾರು 140-150 ಸ್ಪೀಡ್ ಹೋಗ್ತಾ ಇದ್ರು. ಈ AI ಬೇಸ್ಡ್ ಎನ್ಫೋರ್ಸ್ಮೆಂಟ್ ಕ್ಯಾಮರಾಸ್ ಯಾವಾಗ ಆ ರೋಡಲ್ಲಿ ಬಂತು, ಅಲ್ಲಿಂದ ಈಗ ಅದು ತುಂಬಾ ಕಡಿಮೆ ಆಗಿದೆ. ಅದು ಸಿಂಗಲ್ ಡಿಜಿಟ್ ಇಳ್ಕೊಂಡಿದೆ, 2-3. ಅದು ಏನು ಭಾಳ ಕಡಿಮೆನೆ. 30ರಿಂದ 2-3 ಆಗಿರೋದು ಗೊತ್ತಾದರೆ ಅದು ಸ್ಪೀಡಿಂದನೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಟೆಕ್ನಾಲಜಿನೇ ಕಾರಣ. ನಾವು ಅದನ್ನು ನಿಂತ್ಕೊಂಡು ಎನ್ಫೋರ್ಸ್ ಮಾಡ್ತೀವಿ ಅಂದರೆ ಹಾಗಲ್ಲ. ಅವನಿಗೆ ಗೊತ್ತಾಗ್ಬಿಡುತ್ತೆ, ಈ ಕ್ಯಾಮ್ರಾಗಳಿದೆ, ನಾನು ನಿಧಾನಕ್ಕೆ ಹೋಗಬೇಕು, ನೋಡ್ಕೊಂಡು ಹೋಗಬೇಕು, ಅಷ್ಟು ಸಾಕಾಗ್ತದೆ. ಈಗ ಒಂದು ಮ್ಯಾಕ್ಸಿಮಮ್ ಒಂದು 20-25 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ಬೆಂಗಳೂರು ಮೈಸೂರು ರೋಡಲ್ಲಿ ನಾವು ಹೋಗ್ಬೇಕಾದ್ರೆ 100 ಕಿಲೋಮೀಟರ್ಸ್ ಫಾಸ್ಟ್ ಹೋಗ್ಬೋದು, ಏನು ತೊಂದರೆ ಇಲ್ಲ. 100 ಕಿಲೋಮೀಟರ್ಸ್ ಫಾಸ್ಟಲ್ಲಿ ಹೋಗಿದ್ರಿಂದನೇ ಅದು 2-3 ಕೇಳ್ಕೊಂಡಿದೆ. ಇದನ್ನೇ ನೋಡ್ತಾ ಇದ್ದರೆ ನಾವು ಇನ್ನೂ ಕೂಡ ಈ ವರ್ಷವೂ ಕೂಡ AI ಬೇಸ್ಡ್ ಎನ್ಫೋರ್ಸ್ಮೆಂಟ್ ಹೈವೇಗಳಲ್ಲಿ ತಗೋಬೇಕು, ಅದರಿಂದ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತದೆ ಅನ್ನೋದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಅದನ್ನು ಈ ರೋಡ್ ಸೇಫ್ಟಿ ಫಂಡಿಂದನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಇದೆ. ಮೊದಲೆಲ್ಲ ಏನಾಗಿತ್ತು, ಫಂಡ್ಸ್ ಇರಲಿಲ್ಲ. ಈಗ ಈ ಫಂಡ್ಸ್ ನಾವೇ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಈ ಒಂದು ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಎಷ್ಟೋ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತಾ ಇದೆ, ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನಿಸುತ್ತೆ. ನಿಜ. ನಮ್ಮ ಕಾರ್ಯಕ್ರಮದಲ್ಲಿ ಸವಿತಾ ಕೂಡ ಇದ್ದಾರೆ. ಸವಿತಾಗೂ ಕೂಡ ತುಂಬಾ ಪ್ರಶ್ನೆಗಳಿದೆ. ಅದರಲ್ಲೂ ವೀರಿನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕೇಳಲೇಬೇಕು ಅಂತ ಇದ್ರು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದರಲ್ಲೂ ರಸ್ತೆ ಸುರಕ್ಷತೆ ಬಗ್ಗೆ ಒಳ್ಳೊಳ್ಳೆ ಮಾಹಿತಿನ ಕೊಡ್ತಾ ಇದ್ದಾರೆ ಆಯುಕ್ತರು ಅಂತ ಹೇಳ್ತಾ ಸೋಮಶೇಖರ್ ಸಿರಿಗೆರೆಯಿಂದ ಅವರು ಮೆಸೇಜ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಮೋಟಾರ್ ಸೈಕಲ್ ಓಡಿಸೋದ್ರಲ್ಲಿ ಹುಡುಗರದೇ ಜಾಸ್ತಿ, ಅದರಲ್ಲೂ ಪುಂಡು ಹುಡುಗರು ಜಾಸ್ತಿ ಆಗಿದೆ, ಅವ್ರ ಹಾವಳಿ ಜಾಸ್ತಿ ಆಗಿದೆ. ಇತ್ತೀಚೆಗಷ್ಟೇ ದಾವಣಗೆರೆಯಲ್ಲಿ 2 ಹುಡುಗರು ವೀಲಿಂಗ್ ಮಾಡ್ತಾ ಇದ್ರು. ಅವ್ರನ್ನ ಟ್ರಾಫಿಕ್ ಪೊಲೀಸರು ಹಿಡಿದು ಜೈಲ್ಗೆ ಹಾಕಿರೋದು ಪೇಪರ್ ಅಲ್ಲಿ ಓದಿದ್ದೆ. ಇದ್ರ ಬಗ್ಗೆ RTO ಅಧಿಕಾರಿಗಳು, ಸಂಚಾರಿ ಪೊಲೀಸರು ಯಾವ ರೀತಿ ನೀವು ಜಾಗೃತಿ ಮೂಡಿಸ್ತಾ ಇದ್ದೀರಾ ಅಂತ ಹೇಳಿ ಸೋಮಶೇಖರ್ ಅವರು ಕೇಳಿದ್ದಾರೆ. ಸರ್, ಇದಕ್ಕೆ ನಿಮ್ಮ ಉತ್ತರ? ಈ ಮಾಸಾಚರಣೆಯಲ್ಲಿ ನಾವು ಈ ಜಾಗೃತಿ ಮೂಡಿಸೋವಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಹಮ್ಮಿಕೊಂಡಿದ್ದೀವಿ ಕರ್ನಾಟಕದಾದ್ಯಂತ. ಆದರೂ ಕೂಡ ಕೆಲವು ಕಡೆ ಇದು ಯಾರಿಗೆ ವೀಲಿಂಗ್ ಮಾಡ್ತಾರೆ ಅವ್ರಿಗೆ ತಲುಪುತ್ತೆ ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ. ಆ ತಲುಪಿದ್ರೆ ಖಂಡಿತ ಈ ಒಂದು ವೀಲಿಂಗ್ ಮಾಡೋದ್ರ ಬಗ್ಗೆ ಅವರು ಯೋಚನೆ ಮಾಡಿದ್ರೆ ಅವ್ರಿಗೆ ಆಗಲಿ, ಅವರ ಒಂದು ಸುರಕ್ಷತೆಗೆ ಮತ್ತು ಬೇರೆ ಜನಗಳ ರೋಡ್ ಯೂಸರ್ ಸುರಕ್ಷತೆಗೂ ಕೂಡ ಹೆಲ್ಪ್ ಆಗ್ತದೆ. ಪ್ರಯತ್ನಗಳು ಮಾಡ್ತಾನೇ ಇದ್ದೀವಿ. ಆಗಿಲ್ಲ, ಖಂಡಿತ ಆಗಿಲ್ಲ, ಅವ್ನು ತಪ್ಸೋಕ್ಕಾಗಿಲ್ಲ. ಇದಕ್ಕೆ ಬೇರೆ ಥರ ಯಾವ ಥರ ಬರೀ ರೋಡಲ್ಲಿ ನೋಡ್ಬಿಟ್ಟು ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಬೇರೆ ಏನಾದ್ರು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಅಲ್ಲ, ಒಂದು ಕಠಿಣವಾದ ಒಂದು ಕಾನೂನು ತಂದರೆ ಆಗುತ್ತಾ ನಿಮ್ಮ ಒಂದು ಇಲಾಖೆ ಮೂಲಕ? ಅಲ್ಲ, ಕಠಿಣ ಕಾನೂನುಗಳು ಇದೆ ಈಗಾಗಲೇ. ಈಗ ನಾವು ಎನ್ಫೋರ್ಸ್ ಮಾಡೋಕ್ಕೆ ಅವ್ನು ವೀಲಿಂಗ್ ಮಾಡೋ ಟೈಮಿಗೆ ನಮಗೆ ಗೊತ್ತಾದರೆ ನಾವೇನಾದ್ರು ಮಾಡ್ಬೋದು. ವೀಲಿಂಗ್ ಮಾಡೋ ಟೈಮ್ ಅಂತೂ ಖಂಡಿತ ಗೊತ್ತಾಗಲ್ಲ. ಹಂಗಾಗಿ ಗೊತ್ತಾದರೆ ಯಾವ ಎನ್ಫೋರ್ಸ್ಮೆಂಟ್ ಏಜೆನ್ಸಿ, ಪೊಲೀಸ್ ಆಗಲಿ, ಟ್ರಾನ್ಸ್ಪೋರ್ಟ್ ಆಗಲಿ ಅದನ್ನು ಬಿಡೋದಿಲ್ಲ. ಸೀರಿಯಸ್ ಆಗಿ ತೊಗೊಂಡು ನಾವು ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾರ್ವಜನಿಕರೇ ಆ ಒಂದು ಘಟನೆ ನಿಮ್ಮ ಗಮನಕ್ಕೆ ತಂದರೆ ನೀವು ಕ್ರಮ ಕೈಗೊಳ್ತೀರಾ? ಅದು ಕೂಡ ಕಷ್ಟ. ಅದಕ್ಕೇನೋ ರೆಕಾರ್ಡಿಂಗ್ ಇದ್ದರೆ ಅವನೇ ಮಾಡಿದ್ದಾನೆ ಅನ್ನೋದು ಗೊತ್ತಾದರೆ ಕೇಸಸ್ ಫೈಲ್ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲ ಅಂದರೆ ಸುಮ್ಮನೆ ಅವರು ಹೋಗ್ತಾ ಇದ್ರು, ನಾನು ನೋಡಿದೆ, ಅದು ಖಂಡಿತ ಸಾಧ್ಯ ಆಗಲ್ಲ. ಇಲ್ಲಿ ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ,
ರೋಡ್ ಆಕ್ಸಿಡೆಂಟ್ಸ್ಗೆ ರೋಡ್ ಸಹ ಒಂದು ಕಾರಣ ಆಗತ್ತೆ, ರಸ್ತೆಗಳು ಸರಿ ಇಲ್ದಲೇ ಇರೋದು ಸಹ ಒಂದು ಕಾರಣ ಆಗತ್ತೆ. ಅದಕ್ಕೆ ಆಯುಕ್ತರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತ, ಇನ್ನು ಮೊದಲೆಲ್ಲ ಹಂಗೆ ಹೇಳ್ಬೋದಿತ್ತು. ಇತ್ತೀಚೆಗಂತೂ ರೋಡ್ಸು ಬಹಳನೇ ಇಂಪ್ರೂವ್ ಆಗಿದೆ, ತುಂಬಾ ಇಂಪ್ರೂವ್ ಆಗಿದೆ. ಈವನ್ ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಹೈವೇಸ್ ಆಗಲಿ, ಸ್ಟೇಟ್ ಹೈವೇಸ್ ಆಗಲಿ, ರೋಡ್ಸ್ ಅಂತೂ ತುಂಬ ಚೆನ್ನಾಗಾಗಿದೆ ಅಂತ ನನಗನ್ಸುತ್ತೆ. ಕೆಲವು ಕಡೆ ಸ್ವಲ್ಪ ಗುಂಡಿಗಳಿದೆ, ರೋಡ್ಸ್ ಕೂಡ ಕಾರಣ ಆಗುತ್ತೆ, ಬಟ್ ಅದು ಭಾಳ ಕಡಿಮೆ. 90% ನಮ್ಮ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿದೆ, ನಮ್ಮ ಸ್ಪೀಡಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನೊಂದು 10% ಹಂಗೆ ಹೇಳ್ಬೋದು ನಾವು ಬೇರೆ ಬೇರೆ ಕಾರಣಗಳಿಂದ ಅಥವಾ ರೋಡ್ ಕಾರಣಗಳಿಂದಾಗಿ ಆಕ್ಸಿಡೆಂಟ್ಸ್ಗಳಾಗ್ತದೆ ಅಂತ. ಅದು ಒಂದು ಕಾರಣನೇ, ರೋಡ್ಸ್ ಸರಿ ಇಲ್ದಿರೋದು ಒಂದು ಕಾರಣ. ಬಟ್ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಈಗ ನಾವು ನೋಡಿದಾಗೆ ರೋಡ್ಸ್ ಅಂತೂ ಚೆನ್ನಾಗಿದೆ. ಅರಕೆರೆಯಿಂದ ಪಂಡಿತ್ ಸಾರ್ವಾಡ್ ಅನ್ನೋರು ಮೆಸೇಜ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಈಗಿರುವ ಕಾಯ್ದೆಗಳು ಇನ್ನಷ್ಟು ಕಠಿಣ ಆಗಬೇಕು ಅಂತ. ನಾನು ಮೊದಲು ಏನು ಕೇಳಿದೆ ಅದೇ ಪ್ರಶ್ನೆ ಅವರು ಸಹ ಕೇಳ್ತಾ ಇದ್ದಾರೆ. ಈ ರೀತಿ ಕಠಿಣ ಆಗುವಂತೆ ಪೊಲೀಸ್ ಇಲಾಖೆ ನೋಡ್ಕೊಳ್ಬೇಕು ಅಂತ ಕೇಳ್ತಾರೆ. ನಿಜ, ಕಾನೂನುಗಳು ಕಠಿಣ ಇಲ್ಲ ಅಂತಿಲ್ಲ, ಆದರೆ ಅದು ಇಂಪ್ಲಿಮೆಂಟೇಷನಿಗೆ ಬಂದಾಗ ಆ ಒಂದು ಕೊರತೆ ಇದೆ ಅಂತ ನಮ್ಗಂತೂ ಅನ್ಸುತ್ತೆ. ಮತ್ತೆ ತುಂಬಾ ಮುಖ್ಯವಾಗಿ ಜನರಿಗೆ ಅರ್ಥ ಆಗ್ಬೇಕಾಗಿರೋದು, ಜಾಗೃತಿ ಸಪ್ತಾಹದಲ್ಲಿ ಅಥವಾ ಮಾಸಾಚರಣೆಯಲ್ಲಿ ಗೊತ್ತಾಗ್ಬೇಕಾಗಿರೋದು ಏನು ಅಂದ್ರೆ, ಅವರ ಜೀವನ ಅವ್ರು ಚೆನ್ನಾಗಿ ಇಟ್ಕೊಳ್ಳಿ ಅಂತಲೇ ನಾವು ಹೇಳ್ತಾ ಇರೋದು ಇಷ್ಟೆಲ್ಲ ರೂಲ್ಸ್. ಆವಾಗ ಕಠಿಣ ಕಾನೂನು ಕ್ರಮದ ಹೆದರಿಕೆಗಾಗಿ ನೀವು ಸರಿಯಾಗಿರ್ಬೇಕು ಅಂತಲ್ಲ, ನಿಮ್ಮ ಜೀವಕ್ಕಾಗಿ ನೀವು ಚೆನ್ನಾಗಿರಿ ಅಂತ. ಹೇಗೆ ಕರೋನಾ ಬಂದಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬಹುದು ಅಥವಾ ವ್ಯಾಕ್ಸಿನೇಷನ್ ಇರಬಹುದು, ಅದೆಲ್ಲ ನಾ ಮುಂದು ತಾ ಮುಂದು ಅಂತ ನಾವು ಫಾಲೋ ಮಾಡಿದ್ವು, ನಮ್ಮ ಆರೋಗ್ಯ ನಮ್ಮ ಜೀವ ಉಳಿಸ್ಕೋಬೇಕು ಅಂತ. ಹಾಗೇನೆ ರಸ್ತೆಗೆ ಹೋಗ್ಬೇಕಾದ್ರೂ ಕೂಡ ನಿಮ್ಮ ಜೀವಕ್ಕೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ರಕ್ಷಣೆಗೋಸ್ಕರ ನೀವು ಹೆಲ್ಮೆಟ್ ಹಾಕೊಳ್ಳಿ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಡಿ, ಸೇಫ್ ಆಗಿ ಹೋಗಿ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಇದೊಂದು ಸರಿಯಾಗಿ ಅರ್ಥ ಆಗ್ಬಿಟ್ರೆ, ಮನದಟ್ಟಾಗ್ಬಿಟ್ರೆ ಬಹುಶಃ ಇಷ್ಟೊಂದು ರೋಡ್ ಆಕ್ಸಿಡೆಂಟ್ಸ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಜನರ ಮನಸ್ಸಿನಲ್ಲೂ ಇಷ್ಟೊಂದು ಪ್ರಶ್ನೆಗಳು ಬರಲ್ಲ ಅಂತ ಅನ್ಸುತ್ತೆ. ನಿಮ್ಮೊಂದಿಗೆ ನಾವು ಮಾತುಕತೆಯನ್ನ ಮುಂದುವರಿಸ್ತೀವಿ ಮತ್ತೊಂದು ಹಾಡಿನ ನಂತರ. ಅರರೆ ಅರರೆ ತಂಗಾಳಿ ಅನ್ನೋಂಥ ಗೀತೆ ವಾಸುಕಿ ವೈಭವ್ ಅವರ ದನಿಯಲ್ಲಿ ಕೇಳಿಸ್ತೀವಿ. ಕುಬುಸ ಚಿತ್ರದ ಗೀತೆ ಇದು. ಪ್ರದೀಪ್ ಚಂದ್ರ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. 4:40:29 ಆಗ್ತಾ ಇದೆ. ಇದೀಗ ನಮ್ಮ ಜೊತೆಯಾಗಿ ಅಪರ ಸಾರಿಗೆ ಆಯುಕ್ತರಾದ BP ಉಮಾಶಂಕರ್ ಅವರು ಇದ್ದಾರೆ. ನೀವು ಕೂಡ ತುಂಬಾ ಚೆನ್ನಾಗಿ ಕಾರ್ಯಕ್ರಮದೊಂದಿಗೆ ಸ್ಪಂದಿಸ್ತಾ ಇದ್ದೀರಿ, ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಅರಿವನ್ನ ನೀವು ಕೂಡ ಮೂಡಿಸ್ತಾ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಬರೀ ನೀವೊಬ್ರು ತಿಳ್ಕೊಂಡ್ರೆ ಸಾಲದು, ನಿಮಗೆ ಗೊತ್ತಿರೋರಿಗೆ, ನಿಮ್ಮ ಪರಿಚಿತರಿಗೂ ಕೂಡ ಹೆಲ್ಮೆಟ್ ಬಗ್ಗೆ ಇರಬಹುದು ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರ್ದು ಅನ್ನೋದರ ಕುರಿತಾಗಿರಬಹುದು, ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು ಅನ್ನೋದರ ಕುರಿತಿರಬಹುದು, ಪ್ರತಿಯೊಂದರ ಕುರಿತಾಗೂ ಕೂಡ ಒಂದು ಸಂದೇಶವನ್ನ ಸಾರ್ತಾ ಹೋಗಿ ಅದೊಂದು ಜಾಗೃತಿಯನ್ನ ಮೂಡಿಸಿ ಅಂತ ಹೇಳ್ತಾ ಇದ್ದೀವಿ. ಮತ್ತಿದೀಗ ಮಾತುಕತೆಗೆ ವಾಪಸ್ ಆಗೋದಾದ್ರೆ, ಈ ರೋಡ್ ಆಕ್ಸಿಡೆಂಟ್ಸ್ಗೂ ಮತ್ತೆ GDPಗೂ ಏನಾದ್ರೂ ಕನೆಕ್ಷನ್ ಇರಬಹುದಾ? ನೀವೇ ನೋಡ್ತಾ ಇದ್ದೀರಿ, ಸುಮಾರು 1.5 ಲಕ್ಷದಷ್ಟು ಜನ ನಾವು ನಮ್ಮ ಇಂಡಿಯಾದಲ್ಲಿ ತೀರ್ಕೊಳ್ತಾರೆ. ಮೊದಲು ನಾನು ಫಸ್ಟ್ ಬಿಗಿನಿಂಗಲ್ಲಿ ಹೇಳಿದೆ ಆಕ್ಸಿಡೆಂಟಲ್ಲಿ ತೀರ್ಕೊಳ್ಳೋದು ಅಂತೇಳಿ. ಅದರಿಂದ 3% ನಮ್ಮ GDP ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಟೋಟಲ್ GDP ಇರೋದೇ ಸುಮಾರು 7 to 8%. ಈ 3%ಅಲ್ಲಿ 1% ಅಥವಾ 2% ಕಡಿಮೆ ಆದರೂ ಕೂಡ ನಮ್ಮ ದೇಶ ಎಷ್ಟೋ ಮುಂದುವರಿತದೆ ಅಂತ ಹೇಳ್ಬೋದು. ಖಂಡಿತ GDP ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಆಕ್ಸಿಡೆಂಟ್ಸ್ ರೇಟ್ ಕಡಿಮೆ ಆಗಬೇಕು, ನಮ್ಮ ಎಲ್ಲ ಪ್ರಯತ್ನಗಳು ಜನರಿಗೆ ತಲುಪಬೇಕು, ಜನರು ಕೂಡ ಆ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡಿಕೊಂಡು ಸೇಫಾಗಿ ಡ್ರೈವ್ ಮಾಡೋದನ್ನು ಕಲಿಬೇಕು ಅಂತ ನನಗಾದ್ರೂ ಅನಿಸುತ್ತೆ. ಹೌದು. ಮತ್ತೆ ಒಂದು ಜೀವ ಹೋಯ್ತು ಅಂತಂದ್ರೆ ಒಂದು ಇಡೀ ಕುಟುಂಬಸ್ಥರ ಜೀವನಾನೇ ಹಾಳಾಗುತ್ತೆ, ಅಸ್ತವ್ಯಸ್ತ ಆಗುತ್ತೆ. ಅವ್ರ ಮನೆಯಲ್ಲಿ ಒಬ್ಬ ಒಳ್ಳೆ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗೋಂಥ ಪೊಟೆನ್ಷಿಯಲ್ ಇರೋಂಥ ವಿದ್ಯಾರ್ಥಿ ಇರಬಹುದು, ಬಟ್ ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಆತನ ಓದ್ಸಕ್ಕಾಗೋದಿಲ್ಲ. ಇದೆಲ್ಲ ಕೂಡ ನಮಗೆ ಸಡನ್ ಆಗಿ ಕ್ಯಾಚ್ ಆಗೋದಿಲ್ಲ. ಆ ಒಂದು ಆಕ್ಸಿಡೆಂಟ್ ನಡೆದಂತ ಹೊತ್ನಲ್ಲಿ ಬರೀ ಒಂದು ವ್ಯಕ್ತಿಯ ಪ್ರಾಣ ಹೋಯ್ತು ಅಂತ ಅನಿಸಬಹುದು, ಬಟ್ ಅದರಿಂದ ಎಷ್ಟೋ ಜನರದು, ಆ ಒಂದು ಇಡೀ ಕುಟುಂಬದ ಇನ್ನೊಂದು 50 ವರ್ಷದ ಲೈಫ್ ಸ್ಪ್ಯಾನ್ ಅಲ್ಲಿ ಬೇರೆ ಏನೇನೋ ತೊಂದರೆಗಳಾಗ್ತಾ ಇರುತ್ತೆ. ತುಂಬಾನೇ ರಿಪಲ್ ಎಫೆಕ್ಟ್ ಇದ್ದೇ ಇರುತ್ತೆ ಅದ್ರದ್ದೊಂದು. ಆ ಎಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಾಗ ದಿನಕ್ಕೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಮನೆಯಿಂದ ಹೊರಡೋದಿರಬಹುದು, ಡ್ರಿಂಕ್ ಮಾಡಿದಾಗ ಡ್ರೈವ್ ಮಾಡದೇ ಇರೋಂಥದ್ದು ಇರಬಹುದು, ಅಥವಾ ಹೆಲ್ಮೆಟ್ ಸುರಕ್ಷಿತವಾಗಿ ಸರಿಯಾಗಿರುವಂತಹ ಹೆಲ್ಮೆಟ್ ನ ಧರಿಸಿ ಹೋಗುವಂತದ್ದಿರಬಹುದು. ಹೆಲ್ಮೆಟ್ ಅಂತ ಹೇಳಿ ಇವಾಗ ಕನ್ಸ್ಟ್ರಕ್ಷನ್ ಸೈಟ್ಸ್ ನಲ್ಲಿ ಹಾಕೊಳ್ಳುವಂತ ಹೆಲ್ಮೆಟ್ ನ ಹಾಕೊಂಡು ಓಡಾಡಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಅದರಿಂದ ಏನು ಪ್ರಯೋಜನ ಇರೋದಿಲ್ಲ. ಎಂಥ ಹೆಲ್ಮೆಟ್ ನ ಧರಿಸಬೇಕು ಜನರು, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಬಿಡಿ. ಯಾಕೆ ಒಳ್ಳೆಯ ISI ಮಾರ್ಕ್ ಇರುವಂತಹ ಹೆಲ್ಮೆಟ್ ನ ಹಾಕೋಬೇಕಾಗತ್ತವ್ರು? ಅದು ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇರೆ ಥರ ಹೆಲ್ಮೆಟ್ಸ್ ಹಾಕ್ಕೊಂಡ್ರೆ ಈವನ್ ಆಕ್ಸಿಡೆಂಟ್ ಆದಾಗಲೂ ಕೂಡ ಅದನ್ನು ಅವ್ರ ತಲೆನ ಅವ್ರು ಸೇವ್ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಹೌದು. ಮೇಯ್ನ್ 2 ವೀಲರ್ಸಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಡೆಂಟ್ಸ್ ಆದಾಗ ಫಸ್ಟು ಹೋಗೋದೇ ತಲೆ ಕೆಳಗೆ ಬೀಳೋದೇ, ಹೀಗೆ ತಲೆಗೆ ಹೊಡ್ತಾ ಬೀಳುತ್ತೆ. ಅದನ್ನು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ISI ಮಾರ್ಕ್ ಇರೋಂಥ ಹೆಲ್ಮೆಟ್ಸ್ ಹಾಕಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದೇ ತಲೆ, ಎಷ್ಟೋ ಸಾರಿ ನಾನು MSR ಇನ್ಸ್ಟಿಟ್ಯೂಟ್ ಆಫ್ ಇದರಲ್ಲಿ ಸೈನ್ಸಲ್ಲಿ ನಾನು ನೋಡಿದಾಗ ಅಲ್ಲಿ ಮಾರ್ಷರಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಡಾಕ್ಟ್ರ್ ಹೇಳ್ತಾಯಿದ್ರು,
ಸರ್ ಇದು ತಲೆನ ಇದರಲ್ಲಿ ಇಟ್ಕೊಂಡು ಬಂದರು, ಹೆಲ್ಮೆಟಲ್ಲಿ ಇಟ್ಕೊಂಡು ಬಂದರು ಅಂತ ಹೇಳಿದಾಗ ನನಗೆ ಅಂದರೆ ಲೆಕ್ಕ ಆ ಹೆಲ್ಮೆಟ್ನ ಹ್ಯಾಂಡ್ಲಿಗೆ ಹಾಕ್ಕೊಂಡಿದ್ದಾರೆ. ಓಹೋ. ರಾದರ್ ದ್ಯಾನ್ ತಲೆಗೆ ಹಾಕ್ಕೊಳ್ಳೋ ಬದಲಿ ಅಲ್ಲಿಗೆ ಹಾಕ್ಕೊಂಡ್ರೆ ತಲೆ ಅದರಲ್ಲಿ ಇಟ್ಕೊಂಡು ಹೋಗ್ಬೇಕಾಗತ್ತೆ ಆಕ್ಸಿಡೆಂಟ್ಸ್ ಆದಾಗ. ಹೌದು. ಈ ಥರದ್ದು ಸಾಕಷ್ಟು ಇದನ್ನು ಡಾಕ್ಟ್ರ್ ಹೇಳ್ತಾ ಇದ್ರು ಅಲ್ಲಿ, ಮಾರ್ಷರಿಯಲ್ಲಿ ನಮ್ಮ ಡಾಕ್ಟರ್ ಗಿರೀಶ್ ಹೇಳ್ತಾ ಇದ್ರು ಅಲ್ಲಿ. ಇದನ್ನು ನೋಡಿದಾಗ ಸರಿಯಾದ ಹೆಲ್ಮೆಟ್ಗಳನ್ನ ಹಾಕೋದು ಮತ್ತು ಹೆಲ್ಮೆಟ್ ಹಾಕದೆ ಡ್ರೈವ್ ಮಾಡಬಾರ್ದು ಅನ್ನೋದನ್ನು ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳೋದು ಅದು ಮುಂದುವರಿಬೇಕು ಅಂತ ನನಗನ್ಸುತ್ತೆ. ನಿಜ ನಿಜ. ಮತ್ತೆ ನಿಮ್ಮಲ್ಲಿ ಟ್ರೈನಿಂಗ್ ವಿಚಾರದಲ್ಲೂ ಕೂಡ ಮಹತ್ವದ ಹೆಜ್ಜೆಗಳನ್ನ ಇಟ್ಟಿದ್ದೀರಿ. ಅದರಲ್ಲೂ ಮಹಿಳೆಯರಿಗೆ ಡ್ರೈವಿಂಗ್ ಟ್ರೈನಿಂಗ್ ಕೊಡೋದಿರಬಹುದು, ಇದರ ಕುರಿತಾಗಿ ಹೇಳಿ. ಹೌದು, ಇದು ಇಂಡಿಯಾದಲ್ಲೇ ಫಸ್ಟ್. ಇದು ಮಹಿಳೆಯರೇ ಮುಂದೆ ಬಂದು, ಅವೇಕ್ ಅಂತ ಒಂದು ಸಂಸ್ಥೆ ಇದೆ ನಮ್ಮಲ್ಲಿ, ಆ ಮಹಿಳೆಯರೇ ಮುಂದೆ ಬಂದು ಅವರು ಡ್ರೈವಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮಾಡಬೇಕು ಅಂತೇಳಿ ಬಿಡದಿಯಲ್ಲಿ ಅವ್ರದ್ದೇ ಆದಂಥ ಜಾಗದಲ್ಲಿ ಡ್ರೈವಿಂಗ್ ಇನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ಲಿ ಮಹಿಳೆಯರಿಗೇ ಒಂದು ಟ್ರೈನಿಂಗ್ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕರ್ನಾಟಕ ಗೌರ್ಮೆಂಟಿಂದ ಒಂದು 5 ಕೋಟಿ ರೂಪಾಯಿಗಳ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟಿದ್ದಾರೆ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ನೂ ಕೂಡ ಅಷ್ಟೇ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಕೊಡ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ನಾವು ಬರೀ ಗಂಡು ಮಕ್ಕಳಿಗೆ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೂ ಕೂಡ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ. ಅವರು ಕೂಡ ಇತ್ತೀಚೆಗೆ ಮೊದಲೆಲ್ಲ ಡ್ರೈವಿಂಗ್ ಮಾಡ್ತಿರ್ಲಿಲ್ಲ, ಈಗ ಎಲ್ಲರೂ ಡ್ರೈವಿಂಗ್ ಮಾಡ್ತಾರೆ, 2 ವೀಲರ್ ಓಡಿಸ್ತಾರೆ, ಕಾರ್ಸ್ ಓಡಿಸ್ತಾರೆ. ಆಲ್ಮೋಸ್ಟ್ ಈಕ್ವಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈಕ್ವಲ್ ಆಗಿ ಅವರು ಕೂಡ ಇರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಅವೇರ್ನೆಸ್ ಬರಬೇಕು, ಡ್ರೈವಿಂಗ್ ಚೆನ್ನಾಗಿ ಕಲ್ತ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರದ ಇನ್ಸ್ಟಿಟ್ಯೂಷನ್ಗಳು ಇನ್ನೂ ಭಾಳ ಬರಬೇಕು. ಇದು ಭಾರತ ದೇಶದಲ್ಲೇ ಮೊದಲನೇದು. ಮೊನ್ನೆ ನಾನು ಟ್ರಾನ್ಸ್ಪೋರ್ಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೀಟಿಂಗ್ ಹೋದಾಗ ಅಲ್ಲಿ ಬಂದಿದ್ದೇ ನಮ್ಮ ಈ ಒಂದು ಅವೇಕ್ ಸಂಸ್ಥೆ ನಡೆಸ್ತಿರ್ತಕ್ಕ, ಅಂದರೆ ಅದು ಎಸ್ಟಾಬ್ಲಿಷ್ ಮಾಡ್ತಿರ್ತಕ್ಕಂಥದ್ದು ಒಂದು ಇದು ಬಂತು. ಅಲ್ಲಿ ಮಾನ್ಯ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಇದರಲ್ಲಿ ನಡೆದಂಥ ಇದರಲ್ಲಿ ಪರ್ಟಿಕ್ಯುಲರ್ ಇದು ಕೂಡ ಬಂತು. ಅಂದರೆ ಏನು ಹೇಳಕ್ಕೆ ಹೊರಟಿದ್ದಾರೆ, ಕರ್ನಾಟಕ ಇಸ್ ಪಯನಿಯರ್ ಇನ್ ಟೇಕಿಂಗ್ ಸಮ್ ಆ್ಯಕ್ಷನ್ಸ್ ರಿಗಾರ್ಡಿಂಗ್ ರೋಡ್ ಸೇಫ್ಟಿ ಆ್ಯಂಡ್ ವಿಮೆನ್ ಸೇಫ್ಟಿ ಕೂಡ. ಹಂಗಾಗಿ ಅದನ್ನು ನಾನು ಹೇಳಬೇಕು ಅಂತ ನೀವು ಒಳ್ಳೆ ಕ್ವೆಶನ್ ಕೇಳಿದ್ರಿ, ನಾನು ಕೂಡ ಅದನ್ನು ಹೇಳಿ ಅಂತ ಅನಿಸುತ್ತೆ. ಇವತ್ತು ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ಹೆಣ್ಣು ಮಕ್ಕಳು ಹಾಗೂ ಡ್ರೈವಿಂಗ್ ಇದು ಇಲ್ಲಿ ತನಕ ಬರೀ ತಮಾಷೆ ವಸ್ತು ಮಾಡ್ಕೊಂಡ್ಬಿಟ್ಟಿದ್ರು. ಜೆಂಡರ್ ಬಯಾಸ್ ಅನ್ನೋದು ಜನರ ಮನಸ್ಸಿನಲ್ಲಿ ಎಷ್ಟು ಕೂತಿದೆ ಅಂತಂದ್ರೆ, ತುಂಬಾ ಜನ ಅಲ್ಲಿ ಇಲ್ಲಿ ಸ್ಟೇಟಸ್ ಹಾಕೋದನ್ನ ನೋಡ್ತಾ ಇದ್ವಿ, ಹೆಣ್ಮಕ್ಳು ಗಾಡಿ ಓಡಿಸ್ತಾರೆ ಅಂದ್ರೆ ನಾವು ಹುಷಾರಾಗಿರ್ಬೇಕು ಅಂತೆಲ್ಲ. ಬಟ್ ಇದೆಲ್ಲ ಬರೀ ಮಾತಾಯ್ತು ಅಷ್ಟೇ. ಹೆಣ್ಮಕ್ಳು ಕೂಡ ತುಂಬಾ ಚೆನ್ನಾಗಿ ಗಾಡಿಯನ್ನ ಚಲಾಯಿಸಬಹುದು. ಅದು 2 ವೀಲರ್ ಇರಬಹುದು, 4 ವೀಲರ್ ಇರಬಹುದು, ಅಥವಾ ಈಗ ಎಷ್ಟೋ ಜನ ವುಮೆನ್ ಪೈಲಟ್ಗಳೇ ಇದ್ದಾರೆ. ಹೆಣ್ಮಕ್ಳು ಸೇನೆ ತನಕ ತಲುಪಿದ್ದಾರೆ, ಇನ್ನ ರಸ್ತೆ ಮೇಲೆ ಗಾಡಿ ಓಡಿಸಕ್ಕಾಗೋದಿಲ್ವಾ. ಬಟ್ ಅವೇಕ್ ಸಂಸ್ಥೆಯ ಈ ಒಂದು ನಡೆ ನಿಜಕ್ಕೂ ಕೂಡ ಶ್ಲಾಘನೀಯ. ಮತ್ತೆ ಕರ್ನಾಟಕ ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಸರ್. ನಿಮ್ಮೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತೇವೆ. ಹಾಗೇನೆ ನಮ್ಮ ಲಿಸ್ನರ್ಸ್ಗೆ ಹೇಳ್ತಾ ಇದ್ದೀವಿ, ನಿಮ್ಗೆ ಮೆಸೇಜ್ ಕಳಿಸೋದಕ್ಕೆ ಇನ್ನೇನು 10 ನಿಮಿಷದ ಕಾಲಾವಧಿ ಇದೆ. ಈ ಸಮಯದಲ್ಲಿ ನೀವು ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನ, ಅದು ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾತುಗಳನ್ನ ಬರೆದು ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಹೆಸರಿನ ಜೊತೆ ಸಂದೇಶ ಕಳಿಸಿ. ಮುದ್ದಾದ ನಿನ್ನ ಹೆಸರೇನು ಅನ್ನುವಂತಹ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಗೌರಿ ಚಿತ್ರದ ಹಾಡಿದ್ದು ನಿಹಾಲ್ ಅವರ ವಾಯ್ಸ್ ನಲ್ಲಿದೆ. ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ. ಇದೀಗ ಹೆವಿ ಡ್ಯೂಟಿ ವೆಹಿಕಲ್ಸ್ ಇರಬಹುದು, ಆ ಒಂದು ವೆಹಿಕಲ್ಸ್ ಓಡಿಸೋರ ಬಗ್ಗೆ ಯಾವ ರೀತಿ ನಿಗಾ ವಹಿಸ್ತಾ ಇದೆ ಸಂಸ್ಥೆ ಅಂತ? ಕರ್ನಾಟಕದಲ್ಲಿ ಈಗಾಗಲೇ 4 ಹೆವಿ ವೆಹಿಕಲ್ ಡ್ರೈವಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಒಂದು ಬೆಂಗಳೂರು, ಯಲಹಂಕದಲ್ಲಿದೆ, ಧಾರವಾಡ, ಮಂಗಳೂರು ಮತ್ತು ಕಲಬುರಗಿ. ಈ 4 ಇದರಲ್ಲೂ ಕೂಡ ನಾವು ಹೆವಿ ವೆಹಿಕಲ್ ಡ್ರೈವಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಮಾಡಿದ್ದೇವೆ. ಈಗ ಶಿವಮೊಗ್ಗದಲ್ಲಿ ಕೂಡ ಒಂದು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೇವೆ, ಅದು ಕನ್ಸ್ಟ್ರಕ್ಷನ್ ಇದರಲ್ಲಿದೆ. ಇವುಗಳಲ್ಲಿ ಹೆವಿ ವೆಹಿಕಲ್ ಡ್ರೈವರ್ಸಿಗೆ ಟ್ರೈನಿಂಗ್ ಕೊಡೋದು, ಅವರಿಗೆ ರಿಫ್ರೆಷರ್ ಕೋರ್ಸ್ಗಳನ್ನ ಮಾಡೋದು, ಈ ರೋಡ್ ಸೇಫ್ಟಿ ಬಗ್ಗೆ ಅವ್ರಿಗೆ ತಿಳಿ ಹೇಳೋದು. ಒಂದು 1 ಡೇ ಕೋರ್ಸ್ ಇರ್ಬೋದು, 3 ಮಂತ್ಸ್ ಕೋರ್ಸ್ ಇರ್ಬೋದು, ಮಂತ್ ಕೋರ್ಸ್ ಇರ್ಬೋದು. ಜನಗಳು ಇದರದ್ದು ಉಪಯೋಗ ತಗೋಬೋದು. ಈಗ ನಾವು ಫೋರ್ಸಿಬಲಿ ಡ್ರೈವರ್ಸ್ಗಳನ್ನ ಕಳಿಸ್ತಾ ಇದ್ದೇವೆ. ಯಾರು ಬೇಕಾದರೂ ಬಂದ್ಬಿಟ್ಟು ಅಲ್ಲಿ ಎನ್ರೋಲ್ ಆಗಿಬಿಟ್ಟು ಮಿನಿಮಮ್ ಚಾರ್ಜಸ್ ಇರ್ತದೆ, ಅದನ್ನು ಚೆನ್ನಾಗಿ ಕಲ್ತ್ಕೊಂಡು ಡ್ರೈವ್ ಮಾಡೋದ್ರ ಬಗ್ಗೆ ಏನೂ ತೊಂದರೆ ಇಲ್ಲ. ಈಗ ನಾವು ಹೆವಿ ವೆಹಿಕಲ್ ಡ್ರೈವಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಹೆವಿ ವೆಹಿಕಲ್ ಡ್ರೈವಿಂಗ್ ರಿನ್ಯೂವಲ್ಗೆ ಬಂದಾಗ ಕಂಪಲ್ಸರಿ ಒಂದು ರಿಫ್ರೆಷರ್ ಕೋರ್ಸ್, 1 ಡೇ ರಿಫ್ರೆಷರ್ ಕೋರ್ಸ್ಗಳನ್ನ ಅಲ್ಲಿ ತೊಗೊಂಡು ಅದ್ರ ಸರ್ಟಿಫಿಕೇಟ್ ತಂದು ಆದಮೇಲೆ ಕೂಡ ನಾವು ರಿನ್ಯೂವಲ್ ಮಾಡ್ತಾ ಇದ್ದೀವಿ. ಇದರಿಂದ ರೋಡ್ ಸೇಫ್ಟಿ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಿ. ಆಮೇಲೆ ರಾತ್ರಿ ಹೆವಿ ವೆಹಿಕಲ್ ಡ್ರೈವಿಂಗ್ ಏನು ಓಡಿಸ್ತಾರೆ, ಹೆವಿ ವೆಹಿಕಲ್ ಡ್ರೈವ್ ಮಾಡ್ತಾರೆ,
ಅಂಥವ್ರ ಬಗ್ಗೆ ನಾವು ಒಂದು ಸ್ವಲ್ಪ ನಿಗಾ ಇಡಬೇಕಾಗ್ತದೆ. ನಿಜ ಅಂಥವ್ರ ನಿಗಾ ಇಡಲಿಕ್ಕೆ ಅಂತಲೇ ಬಸ್ಗಳಲ್ಲಿ ಡ್ರೌಸಿನೆಸ್ ಸಿಸ್ಟಮ್ ಅಂತ, ಡ್ರೌಸಿನೆಸ್ ರೆಕಗ್ನಿಷನ್ ಸಿಸ್ಟಮ್ ಅಂತೇಳಿ ಇತ್ತೀಚೆಗೆ ಬಂದಿದೆ. ಅದು ಈ ವರ್ಷ ತಗೊಂಡಿದ್ದೇವೆ. ಈ ವರ್ಷ ಅದೊಂದು ಕಾರ್ಯಕ್ರಮ ಈಗ KSRTCನಲ್ಲಿ ನಾವು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅಂದರೆ ಡ್ರೈವ್ ಅಲರ್ಟ್ನೆಸ್ ಬರುತ್ತೆ. ಏನಾದ್ರು ಅವನಿಗೆ ನಿದ್ದೆ ಬಂತು ತಕ್ಷಣ ಅಲರ್ಟ್ ಬರುತ್ತೆ, ಅವನಿಗೊಂದು ಮೆಸೇಜ್ ಹೋಗುತ್ತೆ, ನೀನು ಡಿಸ್ಟರ್ಬ್ ಆಗಿದೆ. ಅದು ರಾತ್ರಿ ಹೊತ್ತು ಟ್ರಾವೆಲ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ರಾತ್ರಿ ಹೊತ್ತು ಈ ರಾತ್ರಿ ಹೋಗೋ ಬಸ್ಗಳಲ್ಲಿ ಕಂಪಲ್ಸರಿ ಇವನ್ನ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಫಸ್ಟ್ KSRTC ಇಂದ ಶುರು ಮಾಡ್ತೇವೆ. ನೆಕ್ಸ್ಟ್ ಪ್ರೈವೇಟ್ ಬಸ್ಗಳೇನಿದೆ ಅವುಗಳಲ್ಲೂ ಕೂಡ ಕಂಪಲ್ಸರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕರ್ನಾಟಕ ಸರ್ಕಾರ ಮುಂದುವರಿತಾ ಇದೆ. ಇವತ್ತು ನಮ್ಮ ಮಾತುಕತೆಯಲ್ಲಿ ಬರದೇ ಇರುವಂತಹ ವಿಚಾರಗಳೇ ಇಲ್ಲ ಅಂತ ಅನ್ಸುತ್ತೆ. ಅದು ರಸ್ತೆ ಸುರಕ್ಷತೆಯ ಕುರಿತಾಗಿ ಇರಬಹುದು, ವೈಯಕ್ತಿಕವಾಗಿ ಅವರು ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅಂತಾನು ಬಂತು, ಹಾಗೇನೆ ನಿಮ್ಮ ಡಿಪಾರ್ಟ್ಮೆಂಟ್ನ ವತಿಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಿದ್ದೀರಿ ಅಂತ, ಹಾಗೆ ತಂತ್ರಜ್ಞಾನದಿಂದ ಏನೆಲ್ಲ ಪ್ರಯೋಜನಗಳಾಗಿದೆ ಅದನ್ನ ಹೇಗೆ ಅಳವಡಿಸ್ಕೊಂಡಿದ್ದೀರಿ, ಮತ್ತೆ ಹೇಗೆ ರೆವೆನ್ಯೂ ಜನರೇಷನ್ ಮಾಡ್ಕೊಳ್ತಾ ಇದ್ದೀರಿ, ಎಷ್ಟೆಲ್ಲ ಅಭಿವೃದ್ಧಿಯನ್ನ ಸಾಧಿಸಿದ್ದೀರಿ, ಈ ರೀತಿ ತುಂಬಾನೇ ಒಳ್ಳೊಳ್ಳೆ ವಿಚಾರಗಳ ಪ್ರಸ್ತಾಪ ಆಯ್ತು. ಅವುಗಳ ಬಗ್ಗೆ ತುಂಬಾ ಸುಂದರವಾಗಿ ನೀವು ಮಾಹಿತಿಯನ್ನ ಮಾಡಿಕೊಟ್ರಿ ನಮ್ಗೆ. ಇನ್ಯಾವುದಾದ್ರೂ ಒಂದು ವಿಷಯ ಬಿಟ್ಟು ಹೋಗಿದೆ ಖಂಡಿತವಾಗ್ಲೂ ತಿಳಿಸಲೇಬೇಕು ಅನ್ನೋ ಹಾಗಿದ್ರೆ ಖಂಡಿತ ಹೇಳಿ ಸರ್ ಈ ಕಾರ್ಯಕ್ರಮದ ಮೂಲಕ. ಈ ಸಂದರ್ಭದಲ್ಲಿ ಇನ್ನೇನಿಲ್ಲ, ಎಲ್ರಿಗೂ ಹೇಳೋದು ಇಷ್ಟೇ, ಪರ್ಟಿಕ್ಯುಲರ್ಲಿ ಹೆಲ್ಮೆಟ್, ಟೂ ವೀಲರ್ ಡ್ರೈವರ್ಸ್ಗಳಿಗೆ ಹೆಲ್ಮೆಟ್ ಹಾಕೊಂಡು ಓಡಾಡಿ ಅನ್ನೋದು ಒಂದು, ಅದು ISI ಬ್ರ್ಯಾಂಡೆಡ್ ಹೆಲ್ಮೆಟ್ ಹಾಕೊಳ್ಳಿ ಅನ್ನೋ ಒಂದು ಇದನ್ನು ಹೇಳ್ತಾ ನನ್ನ ಒಂದು ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ಇದ್ದು ಕಾರ್ಯಕ್ರಮದಲ್ಲಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ತಮಗೂ ನಿಮ್ಮ ಇಡೀ ಡಿಪಾರ್ಟ್ಮೆಂಟ್ಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇದುವರೆಗೂ ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ಅಪರ ಸಾರಿಗೆ ಆಯುಕ್ತರಾದ BP ಉಮಾಶಂಕರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಿ. ಯಾರೆಲ್ಲ ಕೂಡ ಪ್ರೀತಿಯಿಂದ ಕಾಳಜಿಯಿಂದ ಸಂದೇಶವನ್ನ ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಇದುವರೆಗೂ ಈ ಕಾರ್ಯಕ್ರಮ ಕೇಳಿದ್ದು ಆಕಾಶವಾಣಿ ಬೆಂಗಳೂರು FM 101.3ರಲ್ಲಿ